ಹೋದಲ್ಲೇ ನೀನೇನ ಮಾವ ಹೋದಲ್ಲೇ ನೀನೇನ ಮಾವ ವಿದ್ಯಾ ಇದ್ದರ ಬಾಳಿಗೆ ಬೆಳಕ ಇಲ್ಲದಿದ್ದರ ಆ ಬದುಕು ಹರಕ ಇಲ್ಲದಿದ್ದರ ಆ ಬದುಕು ಹರಕ ಇಲ್ಲದಿದ್ದರ ಆ ಬದುಕು ಹರಕ. ರಾಮಣ್ಣರ ಇದನ್ನ ನೋಡ್ರಿಪ್ಪ ಸಾಲಿ. ಹೌದ್ರಿ ಸರ್, ಬರ್ರಿ ಸರ್ ನೋಡೋಣ. ಯಾರು ಇಲ್ಲಲ್ರಿ ಸರ? ಯಾರು ಇಲ್ಲ, ಎಲ್ಲರೂ ಗೌರ್ಮೆಂಟ್ ಮನಿ ಅಲ್ಲಿರ್ತಾರ್ರಿ, ಇಲ್ಲಾಂದ್ರೆ APMC ಕೂಲಿ ಕೆಲಸ ಮಾಡ್ತಾರ್ರಿ. ಹೌದಾ? ಇಲ್ಲಿ ಯಾರು ಬರೋದೇ ಇಲ್ಲೇನ್ರಿ? ಬರೋದೇ ಇಲ್ರಿ ಯಾರು. ಬರ್ರಿ ಹಂಗಾರೆ ಇದು ವಸತಿ ನಿಲಯ ಅದಾವ ಅಂತ ಹೇಳಿದ್ರಲ್ಲ, ತೋರಿಸ್ ಬರ್ರಿ ನೋಡೋಣ. ತೋರಿಸ್ತೀನಿ ಬರ್ರಿ. ರಮಣ, ಸರ್ಕಾರ ಕೊಟ್ಟ ಮನಿಗಳು ಇವ ನೋಡ್ರಿ. ಖಾಲಿ ಬಿದ್ದಾವಲ್ರಿ ಸರ್ ಎಲ್ಲ ಮನೆಗಳು. ರಾಮಣ್ಣ ಇದನ್ನ ನೋಡಪ್ಪ, APMC ಆ್ಯಡ್. ಹೌದ್ರಿ, ಕೂಲಿ ಕಾರ್ಮಿಕರ ಮಕ್ಕಳು ಇಲ್ಲೇ ಕೆಲಸ ಮಾಡಾಕತ್ತಾರಲ್ಲ ಸರ್? ಇವರ ಸಾಲಿಗೆ ಬರ್ಲಾರ್ದವ್ರಲ್ಲ ಸರ್? ಇವ್ರೇ ರೀ. ಆಯ್ತು ಸರ್, ಸೊ ಇವ್ರನ್ನ ಸಾಲಿಗೆ ಬರುವಂಗ ಮಾತಾಡಿ ಕನ್ವಿನ್ಸ್ ಮಾಡು ನನ್ ಸರ್. ಮಾಡ್ರಿ. 15 ರೂಪಾಯಿಗೆ ಆ್ಯಡ್ ಭಾಳ ಅಂದ್ರೆ ಕೊಡ, ಅದಕ್ಕಿಂತ ಕಡಿಮೆ ಕೊಡಕ್ ಹೋಗ್ಬೇಡ. ಅಲ್ವೇ ಹುಡುಗಿನ ಸಾಲಿ ಕಳ್ಸೋದ್ ಬಿಟ್ಟು ಇಲ್ಲಿ ಕುಂದ್ರಸೋನ್ ಕುಂತಿಯಲ್ಲ? ಏನ್ರಿ ಅಪ್ಪ ಹಿಂಗ್ ಕೇಳ್ತಿರಲ್ಲ? ಮುಂಜಾನಿಂದ ಸಂಜೆ ತನ ಬಿಸ್ಲಾಗ್ ಕುಂತ್ರು 50 ರೂಪಾಯಿ ಸಿಗಂಗಿಲ್ಲ. ಸಾಲಿ ಕಳಿಸಿ ಏನ್ ಮಾಡ್ಲಿ? ಶಿಕ್ಷಣ ಬರ್ತದ, ಸಾಲಿ ಕಳಿಸ್ಬೇ. ಯಾವ ಶಿಕ್ಷಣ ರೀ? ನಾವು ಜೀವನ ಶಿಕ್ಷಣ ಕಲಿಸ್ತೀವಿ ಅವ್ರಿಗೆ. ಸಾಲಿ ಬೇಡ ಏನ್ ಬೇಡ, ಕಳಿಸ್ತೀವಿ ಹೋಗ್ರಿ. ಹಂಗಲ್ವೇ ಕಳಿಸ್ಬೇಕು. ಹೋಗ್ರಿ. ಅಲ್ರಿ ಬೇ ಹೋಗೋಣ, ಸಾಲಿ ಕಲ್ಸಿ ಹುಡುಗರನ್ನ ಕರ್ಕೊಂಡ್ ಬಂದು ಇಲ್ಲಿ ಕೆಲ್ಸಕ್ಕೆ ಹಚ್ಚಿರಲ್ಲ, ಸಾಲಿ ಕಲಿಸ್ಬೇಕಿಲ್ಲ ಅವ್ರನ್ನ. ಹೋಗ್ರಿ ಮಾಸ್ತರ ಹೋಗ್ರಿ, ಇಲ್ಲಿ ದುಡಿದ್ರ ಒಂದ್ 50 ರೂಪಾಯಿ ಕೂಲಿ ಬರ್ತದ. ಅಕ್ಕಿ ಒಟ್ಟು ಬಂದ್ರ 50 ರೂಪಾಯಿ ಹೆಚ್ಚಿಗೆ ಬರ್ತೈತಿ. ನಮ್ಗೆ ರೇಷನ್ ಆಗ್ತದ, ಮನಿಗೆ ಅಕ್ಕಿ ಬ್ಯಾಳೆ ಏನ್ರ ಆಗ್ತೈತ್ರಿ. ಯಾರು ಕೊಟ್ಟು ನಡೆಸ್ತಾರ್ರಿ ನಮಗ? ಅಲ್ವೇ ಆ 50 ರೂಪಾಯಿ ನಾ ಕೊಡ್ತೇನೆ ಬೇಯವ್ವ, ಹುಡುಗರ್ನ ಸಾಲಿ ಕಲಿಸ್ಕೊಡ್ರಿ. ಹೋಗ್ರಿ ಮಾಸ್ತರ ಹೋಗ್ರಿ. 50 ರೂಪಾಯಿಗೆ 50 ರೂಪಾಯಿ ಏನು ಬ್ಯಾಡ್ರಿ ಸರ್. ಸಾಲಿ ಕಲ್ಸೋ ಚಲೋನ ರೀ, ನೀವು ಒಳ್ಳೇದ ಹೇಳಾಕ್ ಕುಂತೀರಿ ಸರ್. ನಾಳೆ ನಾವು ಬಂದ್ ಮಕ್ಳನ್ನ ಸಾಲಿ ಕಳಿಸ್ತೇವ್ರಿ ಸರ್. ನಮಸ್ಕಾರ ಸರ್, ಹೋಗಿ ಬರ್ರಿ ಸರ್. ಅವ್ರಿಗೂ ಉದ್ದಾರ ಆಗ್ತಾರೆ, ಅನುಕೂಲ ಆಗ್ತದೆ. ಆಯ್ತ್ರಿ ಸರ್. ಏನ್ ಮಾಡಾಕತ್ತಿಪ್ಪ? ಕೂಲಿ ಕೆಲಸ ಮಾಡತ್ತೀರಿ ಮುಗಿಸೋದು. ಹೌದಾ? ಹುಡುಗನ್ ಸಾಲಿ ಕಲ್ಸಿಲ್ಲ, ಸಾಲಿ ಕಲಿಸ್ಬೇಕಿಲ್ಲ? ಸಾಲಿ ಕಲ್ಸೋದು ಮುಂದೆ ಏನ್ ಮಾಡುದ್ರಿ? ದುಡಿಬೇಕಲ್ಲ ಈಗ ನಾವೆಲ್ಲ 100 kg ಚೀಲ ಹೊರ್ಬೇಕ್ರಿ. ಮತ್ತೆ ಈಗ ಅವನು ಈಗಿರ್ತಾನೆ ಕಲ್ಸಿದ್ರೆ 100 kg ಚೀಲ ಮುಂದೆ ಹೊರ್ತಾನ್ರಿ. ನೀವು 100 kg ಚೀಲ ಜೀವನಕ್ಕೆ ನಡ್ಸಕ್ ಮಾಡ್ತೀರಿ, ನಾನು ಇದು 10 kg ಚೀಲ ಏನೈತಲ್ಲ ನಿಮ್ಮ ಕೂಲಿ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ನಾ ಈ ಚೀಲ ಹೊರಾಕತ್ತೀನಿ. ಅದಕ್ಕೆ ನಾ ಹೇಳೋದೇನಂತಂದ್ರೆ ನಿಮ್ಮ ಮಕ್ಕಳನ್ನ ಸಾಲಿ ಕಲಿಸ್ಕೊಡ್ರಿ. ಏನ ಯಾವ್ದು ತೊಂದರೆ ಆಗಲ್ಲ, ಶಿಕ್ಷಣ ಕಲ್ತಂತಂದ್ರೆ ನಿನ್ನ ಮಗ ಭಾಳ ಅನುಕೂಲ ಆಕೈತಿ, ನಿನಗೂ ಅನುಕೂಲ ಆಕ. ದೊಡ್ಡವ ಆದ್ಮೇಲೆ ನನ್ನ ಮಗನ ಸಾಲಿಗೆ ಕಳಿಸ್ಕೊಡ್ತೀನಿ. ಕಳಿಸ್ಕೊಡಪ್ಪ, ನಿನ್ನ ಮಗ ಸಾಲಿ ಕಲ್ತ ದೊಡ್ಡ ಅಕ್ಕನ, ನಿನಗೆ ಅನುಕೂಲ ಆಕನ. ಶಿಕ್ಷಣ ಅನ್ನೋದು ಚಲೋ ಆಕೈತ. ಎದಕ್ ಬಂದಿನಿ? ಸರಿಯಾಗಿ ಮಾರ್ಕ್ ಹಾಕು. ಆಯ್ತ್ರಿ ಮಲಕ್ರ ಹಾಕ್ತೀನಿ. ಚಂದಾಗ ಹಾಕ. ಅಪ್ಪಿ ಎಲ್ಲ ನಿಮ್ದಪ್ಪ? ನಮ್ಮಪ್ಪ ಅದ ನೋಡ್ರಿ. ಸಾಲಿಗೆ ಹೋಗು ಹುಡುಗನ ಕರ್ಕೊಂಬಂದು ಕೆಲ್ಸಕ್ಕೆ ಹಚ್ಚಿ ಅಲ್ಲೋ. ನೋಡ್ರಿ ಸರ, ಜೀವನ ಮಾಡ್ಬೇಕಂದ್ರೆ ಕೆಲಸ ಮಾಡ್ಬೇಕು, ಸಾಲಿ ಅಲ್ಲ. ಯಾಕಂದ್ರೆ ನಾನ ಸಾಲಿ ಕಲ್ತಿಲ್ರಿ, ನನ್ನ ಮಗನ ಕಲಿಸಿ ಏನ್ ಮಾಡ್ಲಿ? ಕಲಿಸೋದಿಲ್ಲ ಸ್ವಚ್ಛ. ಸಾಲಿಗೆ ಬಂದಂದ್ರ ಶಿಕ್ಷಣ ಕಲಿತಾನ, ಆ ಶಿಕ್ಷಣ ಕಲ್ತ ನಿನಗ ಮತ್ತೆ ನಿನ್ನ ಕುಟುಂಬಕ್ಕ ಅನುಕೂಲ ಆಕೈತಿ, ಉದ್ದಾರ ಆಕ. ನಾವು ಅದಕ್ಕೆ ಹೇಳೋದು ನಿನಗ. ನಾ ಹೇಳೋದು ಅರ್ಥ ಆಗತ್ತಿಲ್ರಿ. ನಾ ಸ್ವಚ್ಛ ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ, ನಾ ಹಮಾಲಿನ ಮಾಡ್ಸವ್. ಹೆಂಗೋ ನೀ ಹಿಂಗಂದ್ರ ನಿನ್ನ ಮಗನ ಕಲಿಸ್ಲಿಲ್ಲ ಅಂತಂದ್ರ ಅವ್ ಸಾಲಿ ಕಲ್ತ ಉದ್ದಾರ ಆಕನ. ನಿನಗ ಅದಕ್ಕೆ ಹೇಳೋದು ತಿಳಿಸಿಷ್ಟ. ಬ್ಯಾಡ ಹೋರ್ ನೀವು ಸರ, ನಾ ಕಲಿಸ್ಕೊಡ್ತೀನಿ ನೋಡ್ರಿ. ಹೋರಿ ನೀವು ಕಳಿಸ್ಕೊಡಪ್ಪ ಸಾಲಿಗೆ, ಅನುಕೂಲ ಆಕೈತಿ ಹುಡುಗರ್ನ. ಆಯ್ತು. ಏನು ಮಾಡ್ತೀರಿ ಗೌಡ್ರೆ? ನಾವು ನೀವು ಅಧಿಕಾರದಾಗಿದ್ದಾಗ ಎಲ್ಲ ನಮ್ಗೆ ಹಿಡ್ತಾಗಿರ್ತೈತಿ, ಆ ಗತ್ತೆ ಬೇರೆ ಇರ್ತೈತಿ. ಆದ್ರೆ ಈಗ ನೋಡ್ರಿ, ಕೂಲಿ ಮಾಡಕ್ಕೆ ಒಂದು ಆಳು ಸಿಗೋಲ್ತಂಗಾಗಿ ಪರಿಸ್ಥಿತಿ ಭಾಳ ಗಂಭೀರ ಆಯ್ತು, ಭಾಳ ಗಂಭೀರ ಆಯ್ತು. ಸರ್, ಪರಿಸ್ಥಿತಿ ಗಂಭೀರ ಆಗಕ್ಕೆ ಕಾರಣ ಆ ರಾಮಣ್ಣ ಮಾಸ್ತರ್. ಹೌದ್ರಿ, ನಮ್ಮ ಹುಬ್ಬಳ್ಳಿ APMC ಇದ್ದಿದ್ದೆಲ್ಲ ಮಕ್ಕಳು ತೊಗೊಂಡೋಗಿ ಸಾಲಾಗ ಹೋಗ್ಕೊಂತಾನ. ಅಂತದ್ರಾಗ ಇಲ್ಲಿ ಮೆಣಸಿನಕಾಯಿ ತುಂಬ್ತಿಗೆ ಕಾಣ ಸಿಗತ್ತಿಲ್ಲ, ಕಾಣೆ ಹಳ್ಳ ಆರ್ಸಕ್ ಕಾಣ ಸಿಗತ್ತಿಲ್ಲ, ಸಿಲಿಂಡರ್ ನಂಬರ್ ಹಾಕ ಕಾಣ ಸಿಗತ್ತಿಲ್ಲ. ಅಂದ್ಮೇಲೆ ಆ ರಾಮಣ್ಣಗ ಗತಿ ಕಾಣಿಸ್ಲೇಬೇಕ್ರಿ. ಹೌದು ಗೌಡ್ರೆ, ನೀವು ಹೇಳೋದು ಖರಿ ಐತಿ. ಅದೇನೋ ದೊಡ್ಡ ಪೋಸ್ಟರ್ ಹಾಕಿ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ರಿ, ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ರಿ ಅಂತೇಳಿ ಪಾಲಕರ ಮನವೊಲಿಸಿ ಪ್ರಭಾತ್ ಪೇರಿ ಮಾಡಿ ಶಾಲೆಗೆ ಕರ್ಕೊಂಡು ಹೊಂಟಾನ್ರಿ. ಹಿಂಗಾದ್ರೆ ನಮ್ಮ ಪರಿಸ್ಥಿತಿ ಏನು? ಆಳ್ ಮನುಷ್ಯ ಸಿಗೋದಿಲ್ಲ,
ಎಲ್ಲ ಮಕ್ಕಳು ಶಾಲೆಗೆ ಹೊಂಟು ಕಲಿಯಾಕತ್ತಾವ. ಕೆಟ್ಟ ಪರಿಸ್ಥಿತಿ ಬಂದೈತೆ ನೋಡ್ರಿ. ಇದಕ್ಕೆ ಏನು ಮಾಡೋಣ ಅಂತೀರಿ? ಸರ್ ಇದನ್ನ ಹಿಂಗೆ ಬಿಟ್ರೆ ಹೊಂದಂಗಿಲ್ಲ. ಹೌದು, ಆ ರಾಮಣ್ಣ ಮಾಸ್ತರ್ ಒಂದು ಗತಿ ಕಾಣಿಸ್ಬೇಕ. ಇದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಬೇಕು. ಇದಕ್ಕೆ ನೀವೇನಂತೀರಿ? ನೀವು ಹೇಳೋ ಮಾತು ಕರೆಕ್ಟ್ ನೋಡ್ರಿ. ನಾನು MLA ಸಾಹೇಬ್ರ ಜೋಡಿ ಮಾತಾಡಿ ಆದಷ್ಟು ಬೇಗ ಆ ರಾಮಣ್ಣಗ ಆ ನಮ್ಮ APMC ಶಾಲೆಗಿಂದ ಟ್ರಾನ್ಸ್ಫರ್ ಮಾಡ್ಸಕ್ ಹಚ್ತೀನಿ. ಆತಿಲ್ಲೋ? ಇನ್ನು ಚಿಂತೆ ಬಿಡ್ರಿ ನೀವು. ಸರ್ ಈ ಕೆಲಸ ನೀವು ಮಾಡ್ತೀರಿ? ಮಾಡ್ತೀನಿ. ಆದ್ರೆ ಈ ವಿಷಯ ಯಾರಿಗೆ ಗೊತ್ತಾಗಬಾರ್ದ್ರಿ. ಆತ್ ನೋಡ್ರಿ, ನಾವಿಬ್ರು ಮಾಡೇವಂತೇಳಿ ಯಾರಿಗೆ ಗೊತ್ತಾಗ್ರೆ ಈ ಕೆಲಸ ಮಾಡ್ಬೇಕು. ಯಾಕಂದ್ರ ಈ ಹಮಾಲ ಸಂಘಟನೆ ಐತಲ್ಲ ಬಹಳ ಸ್ಟ್ರಾಂಗ್ ಐತಿ. ಅವ್ರಿಗೆ ಗೊತ್ತಾದ್ರೆ ನಮಗ್ ಸಮಸ್ಯೆ ಆಕೈತಿ. ಈ ವಿಷಯ ನಮ್ಮಿಬ್ಬರಲ್ಲೇ ಇರ್ಬೇಕು. ಈ ಕೆಲಸ ನೀವು ಮಾಡ್ಲೇಬೇಕು ನೋಡಿದೆ ಸರ್. ಈ ಮಾತು ನಮ್ಮಿಬ್ಬರೊಳಗೆ ಇರಿ. ಆತಿಲ್ಲ? ಆಯ್ತ್ರಿ. ಗೌಡ್ರೆ, ರಾಮಣ್ಣ ಮಾಸ್ತರ್ ಹೊಂಟ ನೋಡ್ರಿ, ಕರೀರಿ ಅವಂಗ. ಏಯ್ ಮಾಸ್ತರ ಬಾಯಿಲ್ಲೇ. ಯಾಕ್ರಿ ಸರ್ ನನ್ನಿಂದ ಏನಾರು ತಪ್ಪಾತ್ರಿ ಗೌಡ್ರ ದೇಸಾಯರ? ಏನ್ ತಪ್ಪಾತ? ನಮ್ಮ APMC ಮಕ್ಕಳೆಲ್ಲ ತಗೊಂಡೋಗಿ ಸಾಲಾಟ ಕುಂತಿ. ನೀನ್ ದೊಡ್ಡ ಮಹಾನ್ ಭಾವ ಮಾಡ್ರಿ. ಅಲ್ರಿ ಹಮಾಲ್ರ ಮಕ್ಕಳು ಹಮಾಲಿ ಮಾಡ್ಕೊಂಡು ಇಡ್ಬೇಕೇನ್ರಿ ಸರ್? ಅವ್ರಿಗೆ ಶಿಕ್ಷಣ ಕೊಡಿಸ್ಬೇಕಂತೇಳಿ ನನ್ನ ಆಸೆ ಐತ್ರಿ ಸರ್. ಹೌದಪ್ಪ. ನೀ ಹಮಾಲಿನ ಮಕ್ಕಳನ್ನೆಲ್ಲ ತಗೊಂಡು ಸಾಲಿಗೆ ಹಚ್ಚಿದ್ರೆ ಇಲ್ಲಿ ಕೂಲಿ ಮಾಡೋರು ಯಾರು? ಸರ್ಕಾರ ನಿಂಗೆ ಪಗಾರ ಕೊಡ್ತೈತಿ, ಅಷ್ಟು ಕೆಲಸ ಮಾಡು. ನೀ ತಗೊಂಡು ಹೋದ್ರೆ ಇಲ್ಲಿ ಕೆಲಸ ಮಾಡೋರು ಯಾರು ರಾಮಣ್ಣ? ಅದನ್ನ ಹೇಳ. ಹಂಗಲ್ರಿ ದಣಿಯರ, ಸಾಲಿ ಮಾಸ್ತರ್ದು ಕೆಲಸ ಏನಂತಂದ್ರೆ ನನಗೆ ಗೊತ್ತಿದ್ದಂಗೆ ಹುಡುಗರನ್ನ ಕರ್ಕೊಂಡೋಗಿ ಸಾಲಿ ಕಲ್ಸೋದೈತೆ. ಅದ್ರಾಗ ಕೂಲಿ ಕಾರ್ಮಿಕರು ಇರಲಿ, ಹಮಾಲ್ರ ಮಕ್ಕಳು ಇರಲಿ, ಎಲ್ಲರೂ ಸಾಲಿಗೆ ಸೇರಿಸ್ಬೇಕಂತ ನನ್ನ ಆಸೆ ಐತ್ರಿ ಸರ್. ಅವ್ರ ಉನ್ನತ ಶಿಕ್ಷಣ ಪಡಿಬೇಕಂತ ಆಸೆ ಐತ್ರಿ ಸರ್. ಹೇಳ್ರಿ ಗೌಡ್ರ. ಸಾಲಿ ಕಲ್ಸವನ ಕಲ್ಸವನ ನಡಿ. ಹೆಂಗ್ ಸಾಲಿ ಕಲಿಸಿ ನಾವು ನೋಡ್ತೇವೆ. ನಾನು ಶಾಲೆಗೆ ಹೋಗಿದ್ರೆ ಎಷ್ಟು ಚಲೋ ಆಕಿತ್ತೇನೆ. ನನಗೂ ಆಫೀಸರ್ ಇದಾಗೋ ಎಷ್ಟು ಕನಸೈತಿ. ಕನಸು ನನಸ ಆಗೋಂಗಿಲ್ಲ ಅನಿಸ್ತೈತಿ. ಈ ಹಮಾಲಿ ಕೆಲಸದಾಗ ಕುಂತ್ ನನಗೂ ಬೇಸರ ಆಗೋಗೈತಿ. ಆ ರಾಮನ್ ಮಾಸ್ತರ್ ಸಿಕ್ಕ್ರ ಈ ಸರಿ ನಾನ ಹೋಗಿ ಮಾತಾಡ್ತೇನೆ. ಯಾಕಪ್ಪ ಏನ್ ಚಿಂತೆ ಮಾಡಾಕತ್ತಿ? ಅಲ್ ಸರ್, ನಮ್ಮ ಅಪ್ಪ ಅವ್ವ ಯಾರು ಇಲ್ರಿ, ನನಗೆ ಆಫೀಸರ್ ಆಗೋ ಕನಸೈತ್ರಿ ಸರ್. ಬಾರಪ್ಪ, ನಾ ಕಲಿಸ್ತೀನಂತ ಬಾರಪ್ಪ. ನಮ್ದಿಲ್ಲೇ APMC ಒಳಗೆ ಕೂಲಿ ಕಾರ್ಮಿಕರ ಸಂಬಂಧ ಇದ್ದಿದ್ದಂಥ ಒಂದು ಗೌರ್ಮೆಂಟ್ ಸ್ಕೂಲ್ ಐತಿ. ಆ ಸ್ಕೂಲ್ ಒಳಗೆ ಕಲಿಸ್ತೀನಂತ ಬಾರಪ್ಪ. ಹಾ ಸರ್. ಸರ ಸರ ಏನವ? ನಮಸ್ಕಾರ ರೀ ಸರ. ಹೇಳವ. ಇವು ರೊಕ್ಕದವ್ರಿ ನನ್ನ ಕಡೆ ತಗೊಂಡ್ರೆ ನನ್ನ ಮಗಳಿಗೆ ಶಿಕ್ಷಣ ಕೊಡ್ರಿ ಸರ. ಬ್ಯಾಡ್ರಿ, ಈ ರೊಕ್ಕ ನಿನ್ನ ಕಡೆನೇ ಇಟ್ಕೋ. ಮುಂದೆ ನಿನ್ನ ಉಪಜೀವನಕ್ಕೆ ಬೇಕಾಕೈತಿ. ನಿನ್ನ ಮಗಳಿಗೆ ಶಾಲೆ ಅಲ್ಲ, ನಾ ಕಲಿಸೋ ಜವಾಬ್ದಾರಿ ನಂದು. ಅವಿ ನಾಳೆಯಿಂದ ಇಲ್ಲೇ APMC ಶಾಲೆ ಐತಲ್ಲ ಗೌರ್ಮೆಂಟ್ ಸ್ಕೂಲ್, ಅಲ್ಲಿಗೆ ಬಂದ್ಬಿಡ್ವಾ. ಹಾಂ ಬರ್ತೀನಿ. ನಮಸ್ಕಾರ ರೀ. ಬರ್ತೀನಿ. ದಿವ್ಯ ಪಾದ ದಿವ್ಯ ಬರ್ರಿ ಮತ್ಸರ. ಆರಾಮಿದ್ರಿ? ಆರಾಮ್ ನೋಡ್ರಿ. ಆರಾಮ್. ನಮಸ್ಕಾರ. ಆರಾಮಿದ್ರಿ ಮಾಸ್ತರ? ಆರಾಮ್ ಸರ್. ಆರಾಮ್ ಸರ್. ಏನ್ರಿ ಮಾಸ್ತರ, ನೀವು ಜಾನಪದ ಅದು ಚೆನ್ನಾಗಿ ಮಾಡ್ತೀರಿ ಅಂತ ಕೇಳಿ ಬಂದ್ವಿ. ಜಾನಪದ ಹಾಡು ನಮ್ಮ ಊರಾಗ ಜಾತ್ರೆ ಇರ್ತೀರಿ ಮಾಸ್ತರ, ಗುರುವಾರ ದಿನ. ಜಾನಪದ ಹಾಡು ಹೇಳಾಕ ನಮ್ಮ ಊರಿಗೆ ಬರಬೇಕ್ರಿ ಮಾಸ್ತರ. ಬರ್ತೇನ್ರಿ ಸರ್. ಅದ್ರದ್ದೇನು ರೊಕ್ಕ ಐತಲ್ರಿ ಮಾಸ್ತರ, ನಾವು ನಿಮ್ಗೆ ಕೊಡ್ತೇವ್ರಿ ಮಾಸ್ತರ. ಇಲ್ರಿ, ನಾನು ರೊಕ್ಕ ಅಂತ ಏನಲ್ರಿ, ನಾ ಕಾರ್ಯಕ್ರಮ ನಡೆಸ್ಕೊಡ್ತೀನಿ. ನಮಗೆ ಊರಾಗ ಗೌರ್ಮೆಂಟ್ ಶಾಲೆ ಐತಿ, ಅಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳು ಬಂದು ಶಾಲೆ ಕಲಿತಾರೆ. ಆ ಮಕ್ಕಳಿಗೆ ಏನೈತಲ್ಲ ಅನುಕೂಲ ಆಗುವಂಗ ಅರಿಬಿ ಮತ್ತು ಪಠ್ಯ ಪುಸ್ತಕ ಮತ್ತೇನದ ಪೆನ್ನು ಪೆನ್ಸಿಲ್ ಅವನ್ನ ಕೊಡ್ರಿ. ಅದನ್ನ ಅನುಕೂಲ ಮಾಡಿಕೊಡ್ರಿ ಸರ. ನಿಮ್ದು ಕಾರ್ಯಕ್ರಮ ನಾ ಮಾಡಿಕೊಡ್ತೇವೆ. ನೀವೇನು ಹೇಳಿರಿ ಅದನ್ನೆಲ್ಲ ಕೊಡೋಕ್ಕೆ ನಾವು ಸಿದ್ಧತೆ ಮಾಡಿ ನಿಮ್ಗೆ ಕೊಡ್ತೇವೆ. ದಯವಿಟ್ಟು ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ಆಯ್ತು ಸರ್. ಮಾಸ್ತರ. ಬರ್ತೀವಿ ಸರ್. ಆಯ್ತು ಬರ್ರಿ. ನಮಸ್ಕಾರ ಮಾಸ್ತರ. ನಮಸ್ಕಾರ ಸಾಹೇಬ್ರ. ನಾವು ಹುಬ್ಬಳ್ಳಿ ಬೆಂಗೇರಿ ಉರ್ದು ಸ್ಕೂಲಿಂದ ಬಂದೇವ್ರಿ. ನಮ್ಮ ಉರ್ದು ಸ್ಕೂಲಿಗೆ ಏನೋ ಕಟ್ಟಡ ಸ್ಯಾಂಕ್ಷನ್ ಮಾಡಿದ್ರಿ ಅಂತಲ್ಲ? ಹೌದು, 4 ಕೋಟಿ ಸ್ಯಾಂಕ್ಷನ್ ಮಾಡಿದ್ವಿ. ನಮಗೆ ಈಗ ಬೇಡ ಬಿಡ್ರಿ ಸರ್, ಅದ ಯಾಕೆ ಕ್ಯಾನ್ಸಲ್ ಮಾಡಿಬಿಡ್ರಿ. ಬೇಡ, ಅಲ್ಲೇ ನಮ್ಗೆ ಜಾಗ ಇಲ್ಲ.
ನಿಮ್ಗೆ ಅವಶ್ಯ ಎಲ್ಲರೂ ಒಪ್ಪಿಗೆ ಐತೆ ಹೆಸರು ಬೇರೆ ಶಾಲೆ ಕೊಟ್ರೆ ನಡೆಯುತ್ತಾ? ಕೊಡ್ರಿ, ಬೇರೆ ಶಾಲೆ ಕೊಡ್ರಿ. ಆಯ್ತು. ಹೌದಲ್ಪ ಎಲ್ಲ ನಾವು ಶಾಲಾ ಸಮಿತಿಯವರೆಲ್ಲ ಇವರೆಲ್ಲ ಆಯ್ತು, ಬೇರೆ ಶಾಲೆ ಕೊಡ್ತೀನಿ. ನಿಮ್ಮ ಮುಂದೆ ನಿಮ್ಗೆ ಅನುಕೂಲ ಆದ ಬಂದು ಭೇಟಿ ಆದ್ರೆ ನಿಮಗೂ ಕೂಡ ಅನುಕೂಲ ಮಾಡಿಕೊಡ್ತೀನಿ. ಅರ್ಥ ಮಾಡ್ರಿ ಸರ್. ಹೋಗ್ಬಿಡಿ. ಆಯ್ತು. ಚೆನ್ನಪ್ಪನವ್ರ ನಮಸ್ಕಾರ. ಈಗ ಇಲ್ಲಿ ನೀವು ವರ್ತಕರ ಸಂಘದ ಅಧ್ಯಕ್ಷರಾಗಿ ಭಾಳ ಒಳ್ಳೆ ಕೆಲಸ ಮಾಡಕತ್ತೀರಿ. ಮತ್ತು ನೀವೇನು ನಮ್ಗೆ ಒಂದು ಚರ್ಚೆ ಮಾಡೋಣ ಬರ್ರಿ ಅಂತೇಳಿ ಏನೋ ಒಂದು ಕರೆದ್ರಿ. ಆ ಒಂದು ವಿಚಾರವಾಗಿ ನಾವಿಲ್ಲಿ ಬಂದು ಒಂದಷ್ಟು ವಿಷಯಗಳನ್ನು ತಮ್ಮ ಜೊತೆಗೆ ಹಂಚ್ಕೋಬೇಕು ಮಾಡಿದ್ದೀವಿ. ಇಲ್ಲಿ ಏನು ನಮ್ಮ ರೈತರ ಮಕ್ಕಳು, ಆ ಬಳಿಕ ನಮ್ಮ ಕೂಲಿಕಾರರ ಮಕ್ಕಳು, ನಮ್ಮ ಕಾರ್ಮಿಕರ ಮಕ್ಕಳು, ಆ ಬಳಿಕ ನಮ್ಮ ವರ್ತಕರ ಮಕ್ಕಳು ಇಲ್ಲಿ ಬಹಳ ಒಂದು ಶಿಕ್ಷಣದಿಂದ ಏನೈತಲ್ಲ ವಂಚಿತ ಆಗಾಕತ್ತಾರ ಅಂತ ಹೇಳಿ ಎಲ್ಲ ಕಡೆ ಇದೈತಿ. ಅದಕ್ಕೆ ತಾವು ಅಧ್ಯಕ್ಷರಾಗಿ ಇಲ್ಲಿ ಏನೈತಿ ಒಂದು ಬಹಳ ಒಂದು ರೀತಿಯೊಳಗೆ ಮಕ್ಕಳಿಗೆ ತಾವು ಶೈಕ್ಷಣಿಕವಾಗಿ ಅವ್ರು ಮುಂದುವರಿಬೇಕಂತಂದ್ರೆ ತಮ್ಮ ಕೊಡುಗೆ ಭಾಳ ಐತಿ. ಯಾಕೆ ತಾವು ಅಧ್ಯಕ್ಷರಿದ್ದೀರಿ ಅಂತಂದ್ರೆ ತಮಗೊಂದಷ್ಟು ಪವರ್ಸ್ ಇರ್ತಾವೆ. ಆ ಅಧಿಕಾರಗಳನ್ನು ಇದನ್ನು ಮಾಡ್ಕೊಂಡೆ ಯಾವುದೋ ಒಂದು ಹಣಕಾಸಿನ ಸೌಲಭ್ಯ ಇರ್ಬೋದು ಅಥವಾ ಒಂದು ಜಾಗದ ಒಂದು ಸೌಲಭ್ಯ ಇರ್ಬೋದು, ಎಲ್ಲ ವಿಷಯಗಳನ್ನು ಒಂದು ಗಮನದಲ್ಲಿ ಇಟ್ಕೊಂಡೆ ನೀವು ಒಂದು ಒಳ್ಳೆಯ ಒಂದು ದಾರಿಯನ್ನು ಒಂದು ಮಾರ್ಗದರ್ಶನವನ್ನು ನೀವು ಮಾಡಿದ್ದಾದ್ರೆ ಒಳ್ಳೆಯ ಒಂದು ಇದಾಗ್ತತಿ. ಅದಕ್ಕೆ ಮಕ್ಕಳಿಗೆ ಐತಲ್ಲ ಒಳ್ಳೆಯ ಒಂದು ಮಾರ್ಗದರ್ಶನ ಮಾಡೋಕ್ಕೆ ತಮ್ಮ ಸಪೋರ್ಟ್ ಇರ್ಬೇಕಂತೇಳಿ ನಾವು ಈ ಒಂದು ಇದ್ರೊಳಗೆ ನಿಮ್ಗೆ ಕೇಳಲಿಕ್ಕೆ ಒಂದು ಇಚ್ಛೆ ಪಡಾಕತ್ತೈತಿ. ಬಸಣ್ಣ, ನೀವು ಹೇಳಕತ್ತಿದ್ದ ಅಭಿಪ್ರಾಯ ಒಳ್ಳೇದೈತಿ. ಇವತ್ತೇನಾಗೈತಂದ್ರೆ ನಮ್ಮ ಧಾರವಾಡ ಶ್ರೀ ಜಗಜ್ಯೋತಿ ಬಸವೇಶ್ವರ ಮಾರುಕಟ್ಟೆ ಇಡೀ ಜಗತ್ತಿಗೆ ಪ್ರಸಿದ್ಧವಾಗೈತಿ. ಅಂಥ ಮಾರುಕಟ್ಟೆ ಒಳಗೆ ಇವತ್ತು ನಾವು ನಾಟಕ ಆಡಿಸ್ತೀವಿ, ಗಣಪತಿ ಕಾರ್ಯಕ್ರಮ ಮಾಡ್ತೀವಿ, ಅಂಥವೆಲ್ಲ ಒಳ್ಳೆ ಬಡ ಬಗ್ಗರಿಗೆ ಆಗುವಂಥ ಅನುಕೂಲ ಆಗುವಂಥ ಎಲ್ಲ ಕಾರ್ಯಕ್ರಮ ಮಾಡ್ತಿರ್ತೀವಲ್ಲ. ಆ ನಿಟ್ಟಿನಾಗ ಇವತ್ತು ನಮ್ಮ ಮಾಸ್ತರ್ ಗುರುಗಳು ಏನಾಗಿತ್ತಪ್ಪ ಅಂತಂದ್ರೆ ಇವತ್ತು ಬಡವರಿಗೆ ಶಿಕ್ಷಣ ಕೊಡ್ಲಿಕ್ಕತ್ತಾರೆ. ಬಡ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಹಮಾಲರ ಮಕ್ಕಳಿಗೆ ಎಲ್ಲರಿಗೂ ಶಿಕ್ಷಣ ಕೊಡುವ ಮೂಲಕ ಒಳ್ಳೆ ಒಂದು ಇದನ್ನು ಮಾಡ್ಲಿಕ್ಕತ್ತಾರ, ಸಮಾಜ ಸುಧಾರಣೆ ಮಾಡ್ಲಿಕ್ಕತ್ತಾರ. ಅಂಥ ಮನುಷ್ಯಾಗ ನಾವು ಏನು ಮಾಡ್ಬೇಕಲ್ಲ. ಆ ಕಾರಣ ಇವತ್ತು ಏನು ಹೇಳಕತ್ತೀನ, ತಾವು ಏನು ಕೊಡಕತ್ತಿರಲ್ಲ ತಮ್ಮ ಅಭಿಪ್ರಾಯ ಪ್ರಕಾರ ತಾವೆಲ್ಲರೂ ಕೂಡಿಕೆ ಮಾತಾಡೋಣ. ಎಲ್ಲರೂ ಕೂಡಿ ನಾವು ಏನಂತ ತೊಗೋತೀರಿ ಅದನ್ನು ತೊಗೊಂಡು ಕೆಲಸ ಮಾಡೋಣ. ಅದನ್ನು ಬಿಟ್ಟು ಕೆಲಸ ನೀವು ಇವತ್ತು ನನಗೆ ಕುಡ್ಸಿರಿ ನೀವು ಇಲ್ಲಿ. ನೀವು ಇಲ್ಲಿ ಕೂಡಿಸಿದಾಗ ನನ್ನ ಒಬ್ಬನ ಅಭಿಪ್ರಾಯ ಇಲ್ಲಿ ನಡೆಯಂಗಿಲ್ಲ. ಕಾರಣ ಏನಪ್ಪ ಅಂತಂದ್ರೆ ನಾ ಇಲ್ಲಿ 2007 ಅಧ್ಯಕ್ಷ ಆಗಿ ಆಯ್ಕೆ ಮಾಡಿದ್ದು ನೀವೇ. ಇವತ್ತು ಆಯ್ಕೆ ಮಾಡಿದಾಗ ನಾ 2007 ನಾ ಅಧ್ಯಕ್ಷ ಆಗೀನಿ. 2008 ನಮ್ಮ ಮುಲ್ಗಿ ಗುರುಗಳಿಗೆ ಏನಾಗಿತ್ತಪ್ಪ ಅಂತಂದ್ರೆ ಕನ್ನಡಪ್ರಭ ಇವತ್ತು ಪ್ರಶಸ್ತಿ ಕೊಡ್ತಾ. ಆ ಪ್ರಶಸ್ತಿ ನನಗೆ ಬಂದೈತಿ, ನಮ್ಮ APMCಗೆ ಬಂದೈತಿ ಅಂತ ಸಂತೋಷ ನಮ್ಗಾಗೈತಿ. ಅಂಥ ಮನುಷ್ಯಾಗ ನಾವು ಯಾವುದೇ ರೀತಿಯಿಂದ ಸಹಾಯ ಸಹಕಾರ ಮಾಡಿಲ್ಲ ಅಂದ್ರೆ ತಪ್ಪಾಕೈತಿ. ಆ ಕಾರಣಕ್ಕಾಗಿ ತಾವು ಏನು ಅಂತೀರಿ ಅದನ್ನು ಮಾಡೋಣ. ದಯವಿಟ್ಟು ಎಲ್ಲರೂ ಕುಲಂಕುಷವಾಗಿ ಹೇಳ್ಕೊತ ಅದು ಏನೈತಲ್ಲ ಮಾಡ್ರಿ. ನೀವು ಹೇಳ್ದಂಗೆ ನಾ ಮಾಡ್ತೀನಿ. ನಾ ಒಬ್ಬಂದೇನ ಎಲ್ಲ ಇಲ್ಲ, ನೀವೆಲ್ಲ ನಾನು ಕುಡ್ಸಿರಲಿ ಅದ್ರ ತಕ್ಕ ನಾ ಮಾಡ್ತೀನಿ. ಅದು ನೀವು ಏನು ಸಲಹೆ ಕೊಡ್ತೀರಿ ಅದನ್ನ ಮಾಡ್ತೀನಿ, ಮಾಡಕ್ಕೆ ತಯಾರಿದೆ ನಾನು. ಅಧ್ಯಕ್ಷರ ಕ್ಲಾಸ್ ಚೆನ್ನಪ್ಪಣ್ಣಾರ, ನೀವೀಗ 2007-08 ನೀವು ಅಧ್ಯಕ್ಷರಿದ್ದೀರಿ. ಈಗ ಸದ್ಯ ಏನೈತಿ, ನಮ್ಮ ರಾಮಣ್ಣ ಮೂಲಿಯವ್ರಿಗೆ ಕನ್ನಡ ಪ್ರಭಾದವ್ರು ಏನೊಂದು ರಾಜ್ಯದ ಒಂದು ಪ್ರಶಸ್ತಿ ಕೊಟ್ಟಾರ, ಅದಕ್ಕೆ ಅವ್ರು ಬರಾಕತ್ತೇನೆ ಅಂತ ಹೇಳ್ಯಾರ. ನನಗೆ ಕುಂದ್ರ ಅಂತ ಹೇಳ್ಯಾರ. ಇವತ್ತು ಕುಂತೇನೆ, ಅವ್ರು ಬರಾಕತ್ತಾರ. ತಾವು ತಮ್ಮ ವೈಯಕ್ತಿಕವಾಗಿ ಸಂಘದ ಅಧ್ಯಕ್ಷರಾಗಿ ಇವತ್ತು ಆ ಬಡ ಮಕ್ಕಳು ಅಂದ್ರೆ ನಮ್ಮ ಕೂಲಿ ಕಾರ್ಮಿಕರ ಮಕ್ಕಳಾಗಲಿ, ಗುಮಾಸ್ತರ ಮಕ್ಕಳಾಗಲಿ, ನಮ್ಮ ತೂಕದವ್ರ ಕಲ್ಯಾಣದ ಅವರು ಮಕ್ಕಳಾಗಲಿ ಎಲ್ಲರಿಗೂ ತಾವು ಒಂದು ಏನು ಸಹಾಯ ಮಾಡೋಂಗೈತಿ. ನಾವು ನಮ್ಮ ಮಕ್ಕಳನ್ನ ಬೆಳೆಸ್ದಂಗೆ ಆಕೈತಿ. ಅದಕ್ಕೆ ನಾವು ಸಹಾಯ ಮಾಡ್ಬೇಕಂತೇಳಿ ನಾನು ಇವತ್ತು ಏನು ಬಸಣ್ಣ ಅಂತೇಳಿ ನಾನು ರೈತರಿಗೆ ತಮಗೆ ಅವ್ರ ಪರವಾಗಿ ನಾನು ಮಾತಾಡಕ್ಕೆ ಬಂದಿದ್ದೆ. ಚೆನ್ನಪ್ಪನಾರ ಬಸಣ್ಣಾರು ಹೇಳ್ದಂಗೆ ನಾವು ನಿಮ್ಮ ಅಂಗಡಿ 30 ವರ್ಷದಿಂದ ನಮ್ಮ ಅಪ್ಪ ರಜ್ಜರ ಕಾಲದಿಂದ ಎಲ್ಲ ಇಲ್ಲೇ ಹೊಡಿತೇವೆ. ಪಾಪ ಅವರು ಇದ್ರಲಿಂದ ಸ್ಕೂಲಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ. ನಮ್ಮದು ಏನು ಮಾಲ್ ಬರ್ತೈತಿ ಅದ್ರ ನಮ್ಮದು ಕಟ್ ಮಾಡ್ಕೊಂಡು ಬಡ ಮಕ್ಕಳಿಗೆ ಸಹಾಯ ಮಾಡಿರಿ. ಕೇಳ್ರಿ, ಹೇಳುದು ನಂದು ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ರೈತರಾಗಿ ನೀವು ಈ ನಮೂನಿ ಮಾತಾಡ್ತೀರ ಅಂತಂದ್ರೆ ಇಷ್ಟು ಕಳಕಳಿ ಐತೆ ಅಂತಂದ್ರೆ ಬಡ ಮಕ್ಕಳಿಗೆ. ಮತ್ತು ನಂದೇನೈತಿಲ್ಲ, ನೀವು ಏನು ಹೇಳ್ತೀರಿ ಅದಕ್ಕೆ ನಾ ಎಲ್ಲ ಸಹಕಾರ, ನಮ್ಮ ಸಹಕಾರ ನನಗಿರಲಿ ನಮ್ಮ ಸಹಕಾರ ನಿಮ್ಗೆ ಇರ್ತದೆ. ನೀವು ಏನು ಹೇಳ್ತೀರಿ ಅದಕ್ಕೆಲ್ಲ ಮಾಡಕ್ಕೆ ಬಂದಿದ್ದೆ ನಾನು. ಅದಕ್ಕೆ ನೀವೆಲ್ಲರೂ ಸಹಕಾರ ಮಾಡಿರಿ, ಸಹಕಾರ ಕೊಡ್ರಿ. ನೀವು ಏನು ಹೇಳ್ತೀರಿ ಅದೆಲ್ಲ ಒಳ್ಳೇದು ಮಾಡುವ ಮೂಲಕ ಇವತ್ತು ಬಡ ಮಕ್ಕಳಿಗೆ, ರಾಮಣ್ಣರಿಗೆ ಸ್ವತಃ ನನ್ನಿಂದನೂ ನಾವು ಏನು ಸಹಾಯ ಮಾಡ್ಬೇಕು ನಾನು ಮಾಡ್ತೀನಿ. ರೈತರಾಗಿ ನೀವು ಹೇಳಕತ್ತೀರ ಅಂದಾಗ ನಾನು ಮಾಡಕ್ಕೆ ಬಂದಿದ್ದೀನಿ. ನೋಡ್ರಿ ಇಲ್ಲೇ ರಾಮಣ್ಣ ಮಾಸ್ತರ್ ಬಂದ ಬಿಟ್ರೆ. ಬಾ ರಮಣ, ನಿನ್ ಬಗ್ಗೆ ಮಾತಾಡ್ತೀನಿ. ಇನ್ಬಿಟ ನಂದವ್ರು ಬಂದಾಗ್ತಾವು. ಏನ್ ರಮಣ, ಏನು ಒಳ್ಳೆ ಕೆಲಸ ಮಾಡಕತ್ತಿ. ನಮ್ಮ ಮೆಂಬರ್ ಸದಕ್ಕೆ ತಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತಿ, ರೈತರ ಸದಕ್ಕೆ ತಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತಿ.
ಅವ್ರ ರೈತರ ಸ್ವತಃ ತಮ್ಮ ಇಚ್ಛೆಯಿಂದ ಇವತ್ತು ನನ್ನ ಪಟ್ಟ್ಯಾಗ ನಾನು ಕಟ್ ಮಾಡ್ಕೊಡ್ಕೆ ರಾಮಣ್ಣ ಕೊಡ್ರಿ ಏನಾಗತ್ತಾರ ಅಂದ್ರೆ ರಾಮಣ್ಣ ಯಾವ ಪರಿ ಬೆಳೆದಲ್ಲ ನಾ ಊರಿಗೆ ಬಂತಂತೇಳಿ ಇವತ್ತೇನು ಹೆಮ್ಮೆ ಆಗ್ತದ. ಇವತ್ತು ನನಗೆ ಹೆಮ್ಮೆ ಅಲ್ಲ, ಇವತ್ತು ನಮ್ಮ APMCಗೆ ಹೆಮ್ಮೆ. ಇವತ್ತು ರಾಮಣ್ಣ ಮುಲ್ಗಿ ಮಾಸ್ತರ್ ಅಂತಂದ್ರೆ ಇವತ್ತು ಮಕ್ಕಳಿಗೆ ಇವತ್ತು ದೇವರಾಗಿ ಬಂದಿದ್ದಾನೆ. ಆ ಕಾರಣಕ್ಕಾಗಿ ಇವತ್ತು ವೈಯಕ್ತಿಕವಾಗಿ ನಾನು ನಿಮ್ಗೆ ಒಂದು 51,000 ರೂಪಾಯಿ ಕೊಡ್ತೇನೆ ರಾಮಣ್ಣ. ಇದ್ರ ಜೊತೆಗೆ ಸಂಸ್ಥೆಯಿಂದ ಸದ್ಯಕ್ಕೆ ಮಕ್ಕಳಿಗೆ ಪುಸ್ತಕ ಆಗಲಿ ಬಟ್ಟೆಗೆ ಆಗಲಿ ಅವೆಲ್ಲ ಹೆಲ್ಪ್ ಮಾಡಕ್ಕೆ ಒಂದು ಪ್ರಯತ್ನ ಮಾಡಾಕತ್ತೀವಿ ಮತ್ತು ಒಪ್ಪಿಗೆನೂ ತೊಗೊಂಡಿವು. ನಿಮ್ಗೆ ಏನು ಇದನ್ನೈತಲ್ಲ ನಾವು ಏನು ಕೊಟ್ಟಿವಲ್ಲ ಅದ್ರಾಗ ನೀವು ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿಗೆ ನಮ್ಮ APMCಗೆ ಒಂದು ಒಳ್ಳೆ ಒಂದು ಹೆಸರು ತಂದು ಕೊಡ್ರಲ್ಲ ರಮಣ್ಣರ. ಭಾಳ ಅನುಕೂಲ ಆಗೈತೆ ನೀವು ಕೊಟ್ಟಿದ್ದು ರೊಕ್ಕ. ಈ 50,000 ರೂಪಾಯಿ ಮತ್ತು ನನ್ನ ಕನ್ನಡ ಪ್ರಭಾದವ್ರು ಕೊಟ್ಟಿದ್ದು 1 ಲಕ್ಷ ರೂಪಾಯಿ ಎರಡನ್ನೂ ಸೇರಿಸಿ ರಾಮಣ್ಣ ಮಾಸ್ತರ್ ಅಂತೇಳಿ ಒಂದು ಪ್ರತಿಷ್ಠಾನ ಮಾಡೇನ್ರಿ. ಅದ್ರ ಒಳಗೆ ಹಾಕಿ ಆ ರೊಕ್ಕದಿಂದ ಬರ್ತಕ್ಕಂಥದ್ದನ್ನ ನಾನು ಏನೈತಲ್ಲ ನಮ್ಮ ಕೂಲಿ ಕಾರ್ಮಿಕರು ಅನುಕೂಲ ಒಳ್ಳೆ ಸರ್ಕಾರ ಹಿಂಗೆ ಇರ್ಬೇಕು. ಯಾವಾಗಲೂ ನಮ್ಮ ಸಹಕಾರ ಇದೆ ರಮಣ, ನೀವು ಮಾಡ್ರಿ, ಒಳ್ಳೆ ಕಾರ್ಯ ಮಾಡಾಕತ್ತೀರಿ. ನಿಮ್ಮ ಜೊತೆ ಯಾವಾಗಲೂ APMC ಇದೆ, ನೀವು ಮುಂದುವರಿರಿ, ಒಳ್ಳೆ ಭವಿಷ್ಯ ಹುಡುಗರಿಗೆ ಒಳ್ಳೆ ಭವಿಷ್ಯ ಕೊಡ್ರಿ ಅನ್ನೋದಾಗ ನಮ್ಮೆಲ್ಲ ಕಮಿಟಿಯ ಇದನ್ನ ಉದ್ದೇಶ ಐತಿ ಹೊರತು ಯಾವುದೇ ಇದ್ರಾಗ ಇದನ್ನಿಲ್ಲ. ಒಳ್ಳೇದಾಗ್ಲಿ ನಿಮ್ಗೆ. ಆಯ್ತು ಸರ್, ಹಂಗ ಮಾಡ್ತೀನಿ. ನಾನು ಸಾಲಿ ಮಾಸ್ತರ್ ಅಂದ್ರೆ ಜೋಳಿಗೆ ಹಿಡ್ಕೊಂಡ್ ಬಂದಾವ, ಜೋಳಿಗೆ ಹಿಡ್ಕೊಂಡು ಹೋಗ್ತೀನಿ. ನಮ್ಮ ಕೂಲಿ ಕಾರ್ಮಿಕರು ಹುಡುಗರಿಗೆ ಅನುಕೂಲ ಆಗ್ಬೇಕಂತ ನನ್ನ ಆಸೆ ಐತ್ರಿ ಸರ್, ಮತ್ತೇನಿಲ್ಲ. ಅಧ್ಯಕ್ಷರು ಮಾಡ್ತಾರ, ಅಧ್ಯಕ್ಷರೇ ಹೃದಯವಂತರ ಅದಾರ, ನಿಮ್ಗೆಲ್ಲ ಸಹಾಯ ಮಾಡ್ತಾರ, ಅದನ್ನ ಸದುಪಯೋಗ ಪಡಿಸ್ಬೇಕು ಸರ್. ಒಳ್ಳೇದು ಬಯಸ್ಬೇಡ್ರಿ. ರಾಮಣ್ಣ ಮಾಸ್ತರು ಅಂಥ ಒಂದು ದೊಡ್ಡ ಪ್ರಶಸ್ತಿ, ರಾಜ ಪ್ರಶಸ್ತಿ ತಗೊಂಡ್ರೂ ಸದ್ಯಕ್ಕೆ ಅವ್ರ ವಿನಯತೆ, ಅವ್ರ ಸಭ್ಯತೆ, ಅವರು ಮಾತಾಡುವಂಥ ಒಂದು ಶೈಲಿ, ಇದೆಲ್ಲರಿಗೆ ಒಂದು ಮಾರ್ಗದರ್ಶನ ರೀ. ಯಾಕಂದ್ರೆ ಇಂಥ ಸಭ್ಯತೆ ಗುರುಗಳನ್ನ ನಾವು ಇಲ್ಲಿ ನೋಡಿಲ್ಲ. ಅಷ್ಟ ವಿನಯತೆ, ಅದಕ್ಕೆ ಇಂಥವ್ರಿಗೆ ನಾವು ಸಹಾಯ ಮಾಡೋದ್ರಿಂದ ದೇವ್ರು ನಮಗೂ ಒಂದು ರಕ್ಷಣೆ ಕೊಡ್ತಾನೆ. ಅಡ್ಡಿಲ್ಪ ಒಳ್ಳೆಯ ಒಂದು ಮಕ್ಕಳಿಗೆ, ಬಡ ಮಕ್ಕಳಿಗೆ, ಅದಕ್ಕೆ ಇಲ್ಲಿ ಕಾರ್ಮಿಕರ ಮಕ್ಕಳಿಗೆ, ಅವರು ದುಡಿಯುವಂಥವ್ರ ಮಕ್ಕಳಿಗೆ, ಅವ್ರೆಲ್ಲರಿಗೆ ಐತಲ್ಲ ನಾವು ಸಹಾಯ ಮಾಡಕತ್ತೇವೆ ಅಂತಂದ್ರೆ ಒಳ್ಳೆ ಒಂದು ಮೆಚ್ಚುವಂಥ ಒಂದು ಕಾರ್ಯ ಸರ್ ಇದು. ಅದಕ್ಕಾಗಿ ಅವ್ರಿಗೆ ಒಂದು ಯಾವತ್ತೂ ತಮ್ಮ ಸಹಾಯ ಸಹಕಾರ ಇರಲಿ ಅಂತೇಳಿ ನಮ್ಮದು ಒಂದು ವಿಚಾರ ಐತಿ. ನೋಡ್ಬಸಣ್ಣ, ನಾ ಹೇಳಿದ್ ಕೇಳಿಲ್ಲ, ಈ ಬರೀ ನಿಂದ ಹೇಳ್ಬೇಡ. ಅಂಥ ಮನುಷ್ಯ, ಆ ಮನುಷ್ಯ ಊರಿಗೆ ಬಂದ ಅಂತಂದ್ರೆ ನಮ್ಮ ಸುದೈವ, ನಮ್ಮ APMC ಸುದೈವ. ಇವತ್ತು ಆ ಮನುಷ್ಯ ತನ್ನ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಊರಿನ ಬಡ ಮಕ್ಕಳ ಬಗ್ಗೆ ಅವ್ರು ವಿದ್ಯೆ ಕೊಡ್ಬೇಕು ಅನ್ನೋದು ಮಾತಾಡ್ಲಿಕ್ಕತ್ತಲ್ಲ. ಅಂಥ ಮನುಷ್ಯನ ಬಗ್ಗೆ ನಾವೇನು ವಿಚಾರ ಮಾಡೀವಲ್ಲ, ಒಳ್ಳೇದೈತಿ. ನೀವು ನಿಮ್ಮೆಲ್ಲ ಸಹಕಾರ ಇದೇ ನಮೂನೆ ಇರಲಿ. ನಾವು ಏನು ಅವ್ರಿಗೆ ಸಹಕಾರ ಮಾಡಬೇಕು, ಮತ್ತೆ ಮುಂದೆ ಮಾಡ್ತಾ ಇರೋಣ. ಬಡ ಬಗ್ಗರಿಗೆ ಏನು ಕೆಲಸ ಮಾಡಕತ್ತಾನ ಮಾಡಲಿ, ಅವ್ನ ಶಕ್ತಿಯಾಗಿ ನಾವು ಎಲ್ಲರೂ ನಿಂದ್ರೋಣ. ನಾ ಅಂಬಲಿಂದ ಏನಾಗಲ್ಲ, ನೀವೆಲ್ಲರೂ ನನ್ನ ಜೊತೆ ಇದ್ದರೆ ಕೆಲಸ ಆಗ್ತದೆ ಹೊರತು ನನ್ನ ಇದನ್ನ ಆಗಲ್ಲ. ಇದನ್ನು ತಿಳ್ಕೊಬಸವನಿ, ಸುಮ್ಮ ಏನೇನು ಮಾತಾಡೋಕೆ ಹೋಗೋಣ. ಆ ಮನುಷ್ಯನ ಬಗ್ಗೆ ನಮ್ಗೆ ನೋಡಿ ಗೊತ್ತೈತಲ್ಲ, ಆ ಮನುಷ್ಯ ಒಳ್ಳೇದಾನ, ಏನು ಬೇಕಲ್ಲ ಮಾಡೋಣ ನಾವು. ಇದು ನಮ್ದು ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ರಮಣ. ಅದ ಸದಕು ತಗೋರಿ, ಒಳ್ಳೇದು ಮಾಡ್ರಿ, ಒಳ್ಳೇದಾಗಲಿ ತಮ್ಮ. ಬರ್ತೀನಿ ಸರ್, ಬರ್ತೀನಿ. ನಮಸ್ಕಾರ ರೀ ಸಾಹೇಬ್ರೆ. APMC ಸಾಲಿ ಬಾಡಿಗೆ ಕೊಲ್ಯಾಗ ನಡ್ಸಕ್ ಕೊಟ್ರಿ ಸರ. ಮುಲಿ ಮಾಸ್ತರ್ ಏನ್ ಮಾಡ್ಬೇಕು, ಮತ್ತೆ ನೀವ ಕುಂತ 8 ಗುಂಟೆ ಜಾಗ ಕೊಡ್ಸಿದ್ರಿ ಇಲ್ಲಿ ಬಾಳ ನೋಡ್ರಿ ಕಡೆಯಿಂದ. ಅದಕ್ಕೇನ್ರ ಕೋಲಿಗಿಲಿ ಕಟ್ಟ ಗಿಟ್ಟದ ಏನ್ರ ಸರ್ಕಾರದ ಸ್ಕೀಮ್ ಇದ್ರ ಮಾಡ್ಕೊಡ್ರಲ್ಲ, ವ್ಯವಸ್ಥೆ ಮಾಡ್ಕೊಡ್ರಿ ಸರ. APMC ಹಂಗಾರೆ ಈಗ ತಾನೇ ಉರ್ದು ಸರ್ ಬಂದ ನಮ್ಗೆ ಕಟ್ಟಡ ಬೇಡ ಅಂತ ಹೇಳಿದ್ರು. ನಿಮ್ಮ ಇವರು ನಾರಾಯಣ ಎಬ್ಸೂರ್ ಅವರು ಬೆಂಗೇರವರು ಫೋನ್ ಮಾಡಿದ್ರು ರೌಂಡ್ ಟೇಬಲ್ದವ್ರು, ನಾವು ಕಟ್ಟಡ ಕೊಡ್ರಿ ಅಂತೇಳಿ. ಆ ನಾರಾಯಣ ಎಬ್ಸೂರ್ ಅವರು ಬೆಂಗೇರವ್ರನ್ನ ಭೇಟಿ ಆಗ್ರಿ, ನಾವು ಉರ್ದು ಶಾಲೆ ಸಂಬಂಧಪಟ್ಟ ದುಡ್ಡನ್ನ ನಿಮ್ಮ ಶಾಲೆ ಹಾಕ್ತೀನಿ, ಇನ್ನು ಉಳಿದ ದುಡ್ಡನ್ನ ಅವರು ನಿಮ್ಮ ರೌಂಡ್ ಟೇಬಲ್ ಕಮಿಟಿ ಅವರು ನಾವು ಕೈಲಿಂದ ಹಾಕ್ತೇವೆ ಅಂದಾರ. ಅವ್ರ ಜೊತೆ ಕೊಡ್ಕೊಂಡು ನೀವು ಹೊಸ ಕಟ್ಟಡ ಕಟ್ಕೋಬಹುದು. ಭಾಳ ಒಳ್ಳೇದಾದ ದೇವ್ರು ಒಳ್ಳೇದ್ ಮಾಡ್ರಿಪ್ಪ. ಅಮ್ಮ ಅದ್ರ ಮಕ್ಕಳ ಬದುಕಿಗೆ ಒಂದು ದಾರಿದೀಪ ಆಗಿರಿ ಸರ್. ಧನ್ಯವಾದ ಸರ್, ತಮಗೆ ಧನ್ಯವಾದ. ಕೈ ಕೆಸರಾದರೆ ಕೂತು ಉಂಡರೆ ಬದುಕು ಸಾಲದು. ಮತ್ ನೀನ್ ಗಾದೆ ಮಾತು ಹೇಳ್ಕೊಟ್ಟಿದ್ದಲ್ಲ, ಎಲ್ಲಾರು ಕಲ್ತೀರಿ? ಯಾರ್ಯಾರು ಓದ್ಕೊಂಬಂದಿರಿ ಹೇಳ್ರಿ. ನಮಸ್ಕಾರ ಸರ್. ಸರ್, ನಮಗೆ ಅಮರಗೋಡು APMC ಸ್ಕೂಲ್ ಕೂಲಿ ಕಾರ್ಮಿಕರ ಏನು ವಸತಿ ನಿಲಯಗಳಲ್ಲ, ಅದ್ರ ಬಾಜುಕಿಂದ ಸಾಲಿ ಕಟ್ಟ್ಯಾರಿ. ಅದ್ರದ್ದು ಓಪನಿಂಗ್ ಐತ್ರಿ ನಾಳೆ. ಹಂಗಾಗಿ ಹುಡುಗರು ಒಂದು ಸ್ವಲ್ಪ ನಮ್ಗೆ ಕಳಿಸ್ಕೊಡ್ಬೇಕು ಸರ್. ಸರ್, ಮಾಹಿತಿ ಬಂದಿತ್ತು. ನಮ್ಮ ಹುಡುಗರು ಯಾರು ಕಳಿಸ್ಕೊಡ್ರಿ ಸರ್ ನೀವು. ಚಂದ ಅದ ನಾವು ಸಾಲಿ, ಮಸ್ತ್ ಆಗೈತಿ. ನಾವು ಕಟ್ಸಿದ್ದು ಕೂಡ ಸಾರ್ಥಕಾಗ್ತದೆ. ಭಾಳ ಚಂದ ಆಗೈತೆ ಸಾಲಿ, ಭಾಳ ಚಂದ ಆಗೈತೆ. ಜಾಗ ಕೊಟ್ಟಿದ್ದು ಚಲೋ ಆತ, ನಮ್ಮ ಹೆಸರು ಬರಬೇಕಿಲ್ಲ ಮೇಲೆ. ಬಿಲ್ಡಿಂಗ್ ಭಾಳ ಚಂದ ಆಗೈತೆ ನೋಡಿ, ಭಾಳ ಚಂದ ಕಟ್ಟಾರ. ಹೆಸರು ನಮ್ಗೆ ಮ್ಯಾಲ ಅಲ್ಲಿ 20 ಬಂದ್ರೆ ಭಾಳ ಚಂದ ಆಕತಿ.
ಸರ್ ನಮ್ದು ಹೆಸರು ನಮ್ದು ಬರ್ಬೇಕ್ರಿ ಇಲ್ಲಿ ಮೇಲೆ. ಹಂಗಲ್ರಿ ಹಂಗಿರಂಗಿಲ್ಲ, ಯಾವಾಗಿದ್ರು ಕಟ್ಟಿಸ್ತಾರ ಹೆಸರು ಜಾಗ ಕೊಟ್ಟವ್ರು ನಾವ್ರಿ, ಹೆಸರು ನಮ್ದ ಬರ್ಬೇಕ್ರಿ. ಕಡೆ ಇಲ್ಲೇ ನಾವು ಅಕಸ್ಮಾತ್ ಕಟ್ಟಿಸ್ಲಿಕ್ಕೆ ಬಿಲ್ಡಿಂಗ್ ನಾವ್ ಜಾಗ ಕೊಟ್ಟಿದ್ದಿಲ್ಲ, ನಿಮ್ ಹೆಸರು ಹೆಂಗ್ ಬರ್ತಿದ್ರಿ? ಕಟ್ಟಿಸ್ತಿದ್ರಿ ಹೆಂಗ್ರಿ ನೀವು ಇಲ್ಲಿ? ಚಂದ ಕಟ್ಟಿಸ್ತಾವ್ ನಾವ್ ಅದ ನಿಂತ. ಇಲ್ಲ ನಮ್ದು ಹೆಸರು ಇಲ್ಲ ನಾವೆಲ್ಲ ಇಲ್ರಿ, ಹೆಸರ ನಮ್ದು ಬರ್ಬೇಕ್ರಿ ಅಲ್ಲಿ. ಆದ್ರೆ ಸಾಧ್ಯ ಬರಂಗಿಲ್ಲ, ಜಾಗ ಕೊಟ್ಟವ್ರು ನಾವ್ ಇಲ್ಲಿ. ಸಂಘದ ಜೋಡಿ ಮಾತಾಡೀವಿ, ಬಿಒ ಜೊತೆ ಯಾರ ಜೊತೆಗಾರ ಮಾತಾಡ್ರಿ ನೀವು, ಹೆಸರು ನಮ್ದು ಬರ್ಬೇಕ್ರಿ ಅಲ್ಲಿ. ನೀವು ನಾಳೆ ಬಿಒ ಆಫೀಸ್ ಬರ್ರಿ, ನಾಳೆ ನೋಡೋಣ ತೋರಿ ಅದನ್ನ. ನಾಳೆ ನೋಡೋಣ ತೋರಿ ಅದನ್ನ. ನಾಳೆ ವಿಚಾರ ಮಾಡೋಣ. ನಾಳೆ ನೋಡೋಣ ತೋರಿ ಅದನ್ನ. ನಮಸ್ತೆ, ಬರ್ರಿ. ಯಾರು ನೀವು? ಇಷ್ಟೊತ್ತಿಗೆ ಬಂದಿರಿ? ಏನು ಕೆಲಸ ಇತ್ತು? FMC ಶಾಲೆಯಿಂದ ಬಂದಿರಿ ಮೇಡಮ್. ಕುತ್ಕೋರಿ, ಮಾತಾಡೋದು. ಏನಾಯ್ತು? ಏನು ಸಮಸ್ಯೆ ಇದೆ? ಇಲ್ರಿ ಮೇಡಮ್, ನಮ್ಮ APMC ಹಮಾಲಿ ಕಾರ್ಮಿಕರದ್ದು ಒಂದು ಅಲ್ಲಿ ಶಾಲೆ ಐತಿ. ಅಲ್ಲಿ ನಮ್ಮ ಡಾಕ್ಟರ್ ಅಮ್ಮಮೂಲ್ಗೆ ಸರ್ ಅಂತೇಳಿ ನಮ್ಮ ಸರ್ ಅದಾರ, ಅವರಿಗೆ ಸಸ್ಪೆಂಡ್ ಮಾಡ್ಯಾರ ಅಂತ ವಿಚಾರ ಕೇಳಿಕೊಂಡು ನಾವೆಲ್ಲರೂ ಇಲ್ಲಿವರೆಗೂ ಬಂದೀವ್ರಿ ಮೇಡಮ್. ನಾವು 2 ಲಾರಿ ಮಂದಿ ತೊಗೊಂಡ ಬಂದ್ಬಿಟ್ಟಿವ್ರಿ ಮೇಡಮ್. ಅಲ್ರಿ ಮೇಡಮ್, ಬೆಳಗ್ಗೆ 4 ಕೂಲಿ ಸಾಲಿ ಉದ್ಘಾಟನೆ ಐತ್ರಿ, ನಿಮ್ಮ ಅಧ್ಯಕ್ಷದೊಳಗೆ ಕಾರ್ಯಕ್ರಮ ನಡೆಯಕತ್ತೈತ್ರಿ. ಈಗ ಒಮ್ಮಿದೊಮ್ಮೆ ನೀವು ಸರ್ ಸಸ್ಪೆಂಡ್ ಮಾಡುವಂತ ನಮ್ಗೆ ತಡವಾಗಿ ಬಂದೈತಿ. ಅಲ್ಲಿ ಗೋಜಿವಿಗೆಲ್ಲ ಮಾಡಕ್ಕೆ ರೆಡಿ ಇಟ್ಟು ನಮ್ಮ ಸುದ್ದಿ ಕೇಳಿ ಗಾಬರಿಯಾಗಿ ಇಡೀ ಲಾರಿ ಮಂದಿ ಕಿತ್ಕೊಂಡ್ ಬಂದೀವ್ರಿ. ಇದನ್ನು ಮಾಡೋ ಸರಿಯನ್ನ ಹೇಳ್ರಿ ಮೇಡಮ್, ಏನಾಗುತ್ತೆ ಹೇಳ್ರಿ ಮುಂದೆ? ನಮ್ಮ ಮಂದಿ ಜನ ಹೊರಗೆ ಕಾಯಾಗತ್ತಾರ. ಅಧ್ಯಕ್ಷರ ಗಮನಕ್ಕೆ ತರ್ರಿ ಮೇಡಮ್ ಅವ್ರಿಗೆ. ಮೇಡಮ್ ಅವ್ರೆ, ನಮ್ಮ ರಾಮು ಮೂಲ್ಗಿ ಅವ್ರ ಸಸ್ಪೆಂಡ್ ಆರ್ಡರ್ ಕ್ಯಾನ್ಸಲ್ ಮಾಡಲಿಲ್ಲ ಅಂದ್ರೆ ಪುಣೆ ಬೆಂಗಳೂರು ರೋಡ್ ಪೂರ ಬಂದ್ ಮಾಡ್ತೇವೆ ನೋಡ್ರಿ. ಮತ್ತೆ ಇದು ನೀವು ಏನಾರ ಅಂತ ತಿಳ್ಕೊರಿ ನೀವು. ಮೇಡಮ್ ಅವರೇ, ನಮ್ಮ ರಾಮಮೂಲ್ಗಿ ಸರ್ದು ಸಸ್ಪೆಂಡ್ ಆರ್ಡರ್ ಕಾಪಿನ ನಮ್ಮ ಕಣ್ಣು ಮುಂದೆನೇ ನೀವು ಅರ್ಧಾಕ್ಬೇಕು. ನೀವು ಅರ್ಧಾಕ್ಲಿಲ್ಲ ಅಂತಂದ್ರೆ ನೀವು ಉಗ್ರ ಹೋರಾಟ ನಾವು ಮಾಡೇ ಮಾಡ್ತೀವಿ. ರಾಮು ಮೂಲ್ಗಿ ಅವರೇ ನನಗೂ ಗೊತ್ತಿದ್ದಾರೆ, ಅವರ ಜಾನಪದ ಕಲಾವಿದರು, ನಾನು ಲಂಬಾಣಿ ಕಲಾವಿದ ಇದ್ದೀನಿ. ನಾವು ಇಬ್ಬರು ಸೇರಿ ತುಂಬ ಪ್ರೋಗ್ರಾಮ್ಗಳನ್ನೆಲ್ಲ ಮಾಡಿದ್ದೀವಿ. ನಮ್ಗೆ ತುಂಬ ಪರಿಚಯ ಇದ್ದಾರೆ. ಯಾರ ಮಾತು ಇವ್ರ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ, ಎಲ್ಲ ಸರಿ ಮಾಡ್ತೀನಿ, ನೀವೇನು ಟೆನ್ಷನ್ ತೊಗೋಬೇಡ್ರಿ. ಆರ್ಡ್ರ್ ಕಾಫಿ ನನ್ನ ಕಡೆ ಐತಿ, ಇನ್ನೂ ಸಹಿ ಮಾಡಿಲ್ಲ. ಕೊಡ್ರಿ ಮೇಡಮ್, ಅದು ಆರ್ಡ್ರ್ ಕಾಫಿ ಇಲ್ಲೇ ಐತಿ. ನಾ ಆರ್ಡ್ರ್ ಕಾಫಿ ಅದು ಹಾಕ್ತೀನಿ, ನೀವೇನು ಟೆನ್ಷನ್ ತೊಗೋಬೇಡ್ರಿ. ನೀವು ಎಲ್ಲ ಪ್ರೋಗ್ರಾಮ್ ಎಲ್ಲ ಸರಿ ತಂಗೆ ಚಲೋ ತಂಗೆ ಮಾಡಿರಿ. ನಾಳೆ ನಾನು ಬರ್ತೀನಿ, ಎಲ್ಲರೂ ಸೇರಿ ಪ್ರೋಗ್ರಾಮ್ ಮಾಡೋಣ, ಏನು ಸಮಸ್ಯೆ ಇಲ್ಲ. ನಿಮ್ಮ ಮುಂದೆ ಇದನ್ನ ಆರ್ಡ್ರ್ ಕಾಫಿ ಅರ್ಧ ಹಾಕ್ತೀನಿ, ತಗೋರಿ. ನಿಂಗೆ ಬೇಜಾರಾಗೋದು ಬೇಡ. ತುಂಬ ಧನ್ಯವಾದಗಳು. ಬೇಕೇ ಬೇಕು ರಾಮಣ್ಣ ಮಾಸ್ತರ್ನ ವರ್ಗಾವಣೆ ಮಾಡಿದ BO ಆಫೀಸರ್ಗೆ ಹೇಳಿ ಧಿಕ್ಕಾರ. ರಾಮಣ್ಣ ಮಾಸ್ತರ್ ಬೇಕೇ ಬೇಕು, ಎಲ್ಲಿದ್ದಾರೆ ಸಾಹೇಬ್ರೆ BO ಆಫೀಸರ್? ನಾನ ಬರ್ತೀನಿ. ಈಗ ರಾಮಣ್ಣ ಮಾಸ್ತರ್ ಕೆಲಸ ಮಾಡತ್ತಾರ, ಸರಿಯಾಗಿ ದುಡಿದ ಅವ್ರು ಎಚ್ಚರಿ ಮಾಡಿಲ್ಲ. ನೀವು ಸರಿನಾ ಇದೆ? APMC ಸಾಲದ ಬಂದಿವಿ. ರಾಮಣ್ಣ ಮಾಸ್ತರ್ ವರ್ಕ್ ಮಾಡಿಲ್ಲ. ಎಲ್ಲಿದೆ? ಎಲ್ಲ ಅದಿಟ್ ಆಗಿದೆ ಅಲ್ರಿ? ಎಲ್ಲಿಂದ ನಿಮ್ BO ಆಫೀಸರ್? ಇಲ್ಲ, ನಾನೇ ಮಾಡಿದ್ದು, ನೋಡಿದ್ದಿ. ಮಾಡಿದಲ್ರಿ, ಮಾಡಿದಾಗ ಅಧಿಕೃತ ಬಂದಿದ್ದು. ಈಗ ರಾಮಣ್ಣ ಮಾಸ್ತರ್ ಒಳ್ಳೆ ಕೆಲಸ ಮಾಡ್ತಾರ ಅಂತ ಗೊತ್ತಾಯ್ತು. ಹೌನ್ರಿ. ಇದೇ ಶಾಲೆ ಒಳಗ ಮತ್ತೊಬ್ಬ ಶಿಕ್ಷಕರು, ಕೊನೆ ಶಿಕ್ಷಕರನ್ನ ನಾವು ಒಪ್ಪೋದಿಲ್ಲ. ರಾಮಣ್ಣ ಮಾಸ್ತರ್ ಬಿಟ್ಕೊಡೋ ಮಾತೇ ಇಲ್ಲ. ನೋಡ್ರಿ, ಒಂದ್ ಮಾತು ತಿಳ್ಕೊಡ್ರಿ, ನಾವು ಹೆಚ್ಚುವರಿನ ವಿರೋಧ ಮಾಡ್ತಾ ಇದ್ದೀವಿ. ಒಂದ್ ವೇಳೆ ಹೆಚ್ಚುವರಿ ಮಾಡಿದ್ರೆ ನಿಮ್ಮ ಯಾರನ್ನ ಎಲ್ಲರೂ ಒಳಗೆ ಚಾವಿ ಹಾಕಿ BO ಆಫೀಸರ್ಗೆ ಎಲ್ಲ ಆಫೀಸ್ನ ಬೆಂಕಿ ಹತ್ತ ಹೇಗ ಗಿಡ ಬೆಂಕಿ ತಂಬರ್ಲು. ನಮ್ ರಾಮಣ್ಣ ಮಾಸ್ತರ್ ಬೇಕೇ ಬೇಕು. ಆಫೀಸ್ಗೆ ಬೆಂಕಿ ಹಚ್ಚಿ ಬಿಡ್ತೀವ. ರಾಮಣ್ಣ ಮಾಸ್ತರ್ಗೆ, ರಾಮಣ್ಣ ಮಾಸ್ತರ್ಗೆ ಧಿಕ್ಕಾರ, 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 ಧಿಕ್ಕಾರ. ರಾಮಣ್ಣ ಮಾಸ್ತರ್ಗೆ, ರಾಮಣ್ಣ ಮಾಸ್ತರ್ಗೆ ಧಿಕ್ಕಾರ, ಧಿಕ್ಕಾರ. ರಾಮಣ್ಣ ಮಾಸ್ತರ್ಗೆ. ನೋಡ್ರಪ್ಪ, ನಾವು ರಾಮಣ್ಣ ಮಾಸ್ತರ್ ವರ್ಕ್ ಮಾಡಿಲ್ಲ. ಹೋಗಿ ರಾಮಣ್ಣ ಮಾಸ್ತರ್ಗೆ ಹೋಗಿ ಹೇಳ್ರಿ, ಅವ್ರಿಗೆ ನಿಮ್ಮ ಶಾಲೆ ಒಳಗೆ 6 ಜನ ಅದಲ್ಲ, ಕೊನೆ ಇದ್ದಂಥ ಶಿಕ್ಷಕರು ವರ್ಕ್ ಮಾಡಿವಿ. ರಾಮಣ್ಣ ಮಾಸ್ತರ್ ಒಳ್ಳೆಯವ್ರಂತ ನಮಗೂ ಗೊತ್ತಾಯ್ತು. ಮೊದಲು ವಿಚಾರ ಮಾಡಿದ್ವಿ. ಆನಂತರ ಒಬ್ಬ ಶಾಲೆ ಶಿಕ್ಷಕರನ್ನ ದೊಡ್ಡವ್ರನ್ನ ಮಾಡ್ಬೇಕು, ನಾವು ಮಾಡ್ಬೇಕಂದ್ರೆ ಸರ್ಕಾರದ ನಿಯಮ ಐತಿ. ರಾಮಣ್ಣ ಮಾಸ್ತರ್ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅವ್ರು ಸುಳ್ಳು ಮಾಡಿ ಕೊನೆ ಮಾಸ್ತರ್ ವರ್ಗಾವಣೆ ಮಾಡೀವಿ. ನೀವೆಲ್ಲರೂ ಚಂದಾಗಿರಿ, ನಿಮ್ಮ ಶಾಲೆ ಚೆನ್ನಾಗಿ ಮಾಡಿ ರಾಮಣ್ಣ ಮಾಸ್ತರ್ ಕರ್ಕೊಂಡು ನಡೆಸ್ಕೊಂಡು ಹೋಗ್ರಿ. ರಾಮಣ್ಣ ಮಾಸ್ತರ್
ಅಲ್ಲಿ ಬೇ ದೌಡ್ ಸಜ್ಜು ಮಾಡಿ ಕಳಿಸ್ಬೇಕಿಲ್ಲ ನಾ ಸೀಟೆ ಹೊಡ್ಕೊಂಡು ಬರೋ ಮಟನು ಕುಂತಿ ಅಲ್ಲಿ ಬೇ ಅವ್ವ ಏನ್ ಮಾಸ್ತರ ದಿನದ ಕೂಲಿ 70 ರೂಪಾಯಿ ನೀ ಕೊಡ್ತಿದ್ದೆ ಆದ್ರ ಕಳ್ಸಾಕತ್ತೀನಿ ತಗೋ ಸಾಲಿಗೆ ಈಗ ಕಳಿಸ್ಕೊಡ್ರಿ ಬೇ ಹುಟ್ಟಿದಂತ ಮಕ್ಕಳಿಗೆಲ್ಲ ವಿದ್ಯಾ ಬುದ್ಧಿ ಕೊಡಬೇಕಲ್ಲ ರೊಕ್ಕ ರೂಪಾಯಿ ಉಳಿಯೋದಿಲ್ರಿ ಕಲ್ತದಷ್ಟ ಉಳಿತೈತಲ್ರಿ ಎಲ್ಲ ಮಕ್ಕಳನ್ನು ಸಾಲಿಗೆ ಕಳಿಸ್ರಿ ಸರ್ಕಾರ ನಿಮ್ಗೊಂದು ಸಾಲಿ ತೆಗದಾದ್ರಿ ಏ ಅಂಬಣ್ಣ ದುರ್ಗಣ್ಣ ನಿಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸ್ಬೇಕ್ರಿ ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ ಅಕ್ಕಿ ಗೋಧಿ ಪಾಟಿ ಪುಸ್ತಕ್ರಿ ಬಡವರಿಗೆ ಹಾಸ್ಟೆಲ್ ಮಾಡ್ಯಾರ್ರಿ ಫೀಗಿ ಏನ್ ಕೇಳೋದೇ ಇಲ್ರಿ ಅರ್ಬಿ ಗಿರಿಬಿ ಕೊಟ್ಟತಾರಲ್ರಿ ದಿನಾಲು ತಪ್ಪದ ಸಾಲಿಗೆ ಕಳಿಸ್ರಿ ಸರ್ಕಾರ ನಿಮ್ಗೊಂದು ಸಾಲಿ ತೆಗದಾದ್ರಿ ಏ ಅಂಬಣ್ಣ ದುರ್ಗಣ್ಣ ನಿಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸ್ಬೇಕ್ರಿ ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ ನಿಮಗ ಬಡತಾನಿದ್ದ ಇರ್ತೈತ್ರಿ ಮಕ್ಕಳನ್ನ ಕೂಲಿಗೆ ಹಚ್ಚುವುದ ಬ್ಯಾಡ್ರಿ ಮಕ್ಕಳನ್ನ ಕಾಟಾಕ ಕಳಿಸುವುದ ಬ್ಯಾಡ್ರಿ ಯಾವಾಗಾರ ಸಾಲಿಗೆ ಬರ್ತಾನ್ರಿ ಮಂಗನಂಗ ಕೂತ್ ಬಿಡತಾನ್ರಿ ಏನೂ ತಿಳಿದ ಮನ ಕಡೆ ಹೋಗ್ತಾನ ದಿನಾಲು ತಪ್ಪದ ಸಾಲಿಗೆ ಕಳಿಸ್ರಿ ಸರ್ಕಾರ ನಿಮ್ಗೊಂದು ಸಾಲಿ ತೆಗದಾದ್ರಿ ಏ ಅಂಬಣ್ಣ ದುರ್ಗಣ್ಣ ನಿಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸ್ಬೇಕ್ರಿ ಇದು ಆಂದೋಲನ 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 ಇವನವನ ಮಾಸ್ತರ್ ಸಾಲಿ 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 ಅಂತ ಎಲ್ಲ ಹುಡುಗನ ಬಳ್ಕೊಂಡ್ ಬಾದ ಈಗ ನೋಡು ಬರಗಾಲ ಬಿತ್ತು 3 ಹೊತ್ತು ಹುಟ್ಟಿಗೆ ಏನ್ ತಿಳ್ಬೇಕು ನಾವು ದುಡ್ಯಾಕ್ ಹೋಗೋ ಪರಿಸ್ಥಿತಿ ಬಂತು ಹುಡುಗರಿಗೆ ಜೀವನ ಅನ್ನೋದು ಏನಂತ ಕಲಿಸ್ಕೊಡಾಕತ್ತಿದ್ದೆ ನಾ ಬಂದ ಮಾಸ್ತರ್ ನಿಮ್ ಮಕ್ಳು ಉದ್ದಾರ ಹಾಕರ್ರಿ ನಮ್ಮ ಹುಡುಗರು ನೌಕರಿ ತಗೋತಾರ್ರಿ ಸ್ವಚ್ಛ ಇದ್ದಿದ್ದು ಬಿದ್ದಿದ್ದು ಎಲ್ಲ ಬಳ್ಕೊಂಡ್ ಹೋಗಿ ನಮ್ಮನ್ನ ಕಳ್ಸಾಕತ್ತಲ್ಲಪ್ಪ ದುಡ್ಯಾಕ ನಿಮ್ ಹುಡುಗರು ಶಾಣೆ ಹಾಕಾರ್ರಿ ನಿಮ್ ಹುಡುಗರು ನೌಕರಿ ಕೊಡಿಸ್ತೀನಿ ಅಂತ ಹೇಳಿ ಎಲ್ಲಾ ಮೋಸ ಮಾಡಿ ಏನ್ ಮಾಡಿದ್ ಲಾಸ್ಟಿಗೆ ನಮಗೆ ಅಲ್ರಿಪ್ಪ ನಿಮ್ಮ ಹುಡುಗರು ಏನೈತಲ್ಲ ನನ್ನ ಕಡೆ ಬಿಟ್ಟವ್ರಿ ಅವ್ರಿಗೆ ವಿದ್ಯಾಭ್ಯಾಸ ಶಿಕ್ಷಣ ನಾ ಕಲಿಸ್ತೀನಿ ಅಲ್ಲ ನನ್ನ ಮಗನಿಗೆ ಜೀವನ ಏನಂತ ನಾನು ಕಲಿಸ್ಕೊಡಾಕತ್ತಿದ್ದೆ ಮಾಸ್ತರ್ ಬಂದು ಸಾಲಿ 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 ಅಂತ ಕರ್ಕೊಂಡು ಹೋದ ಈ ಬರಗಾಲ ಒಳಗ ನಾ ಏನ್ ತಿನ್ನಿ ಸರ್ ಕಾಯಿಪಲ್ಯ ಮಾರ್ಕೊಂಡ ಹಂಗೋ ಹಿಂಗೋ ಅಂತ ಜೀವನ ನಡ್ಸಾಕತ್ತಿದ್ವಿ ಜೀವನದ ಪಾಠ ಮಕ್ಕಳಿಗೆ ಕಲಿಸ್ಕೊಡಾಕತ್ತಿದ್ವಿ ನೀವು ಸಾಲಿ ಕಳಿಸ್ರಿ ಅನ್ಕೊಂಡ ಹುಡುಗರ್ನೆಲ್ಲ ಸಾಲಿಗೆ ಒಯ್ದು ಬಿಟ್ರಿ ಈಗ ಬರಗಾಲ ಬಿದ್ದೈತಿ ನಾವು ಎಲ್ಲೆಂತ ಬಿಡೋಣ್ರಿ ಹುಡುಗರಿಗೆ ಎಲ್ಲರ ಬೆಂಗಳೂರು ಮೈಸೂರ ಹೋಗಿ ನಮ್ಮ ಜೀವನ ನಾವು ನೋಡ್ಕೋತೀವಿ ಬಿಡ್ರಿ ಸರ್ ಅಲ್ಬೇಯವ್ವ ನಿನ್ನ ಮಗಳನ್ನ ನಮ್ಮ ಜೊತೆ ಕಳಿಸ ನಾ ಶಿಕ್ಷಣ ಕಲಿಸ್ತೀನಂತ ಆಯ್ತ್ರಿ ಸರ್ ನಿಮ್ಮನ್ನ ನಂಬಿ ನನ್ನ ಮಗಳನ್ನ ಸಾಲಿಗೆ ಹಾಕಿದೆ ಈಗರ ಬರಗಾಲ ಬಿದ್ಬಿಟ್ಟೈತಿ ಏನ್ ಮಾಡೋದ್ರಿ ನಾನು ನೋಡ್ಕೋತೀನಿ ನಾಳ್ಬೆ ಸರ್ ನಿಮ್ಮನ್ನ ನಂಬಿ ನನ್ನ ಮಗಳನ್ನ ಬಿಟ್ಟು ಹೊಂಟೇನಿ ಶಿಕ್ಷಣ ಕಲಿಸ್ಕೊಡ್ರಿ ನನ್ನ ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದ್ರಿ ಸರ ಅಲ್ವಾ ಜವಾಬ್ದಾರಿಯಿಂದ ನಿನ್ನ ಮಗಳನ್ನ ಕಳಿಸ್ಕೊಡಾಗತ್ತಲ್ಲ ನಾ ವಿದ್ಯಾಭ್ಯಾಸ ನಾನು ನೋಡ್ಕೋತೀನಿವಾ ಮಾಸ್ತರ ಏನೋ ಒಂದು ಕೂಲಿ ನಾರಿ ನಡ್ಕೊಂಡ ಜೀವನ ನಡೆದಿತ್ರಿ ನಮ್ದು ಈ ಬರಗಾಲ ಬಂದ ಹೆಂಗ್ ಜೀವನ ಅನ್ನಂಗ ಆಗ್ಬಿಟ್ಟೈತಿ ಈ ಮಕ್ಳು ಕಟ್ಕೊಂಡ ನಾವ್ ಏನ್ ಮಾಡಿದ್ರಿ ಇನ್ನ ಊರ್ ಬಿಟ್ಟು ಹೋಗೋದ ದುಡ್ಕೊಂಡು ತಿನ್ನೋದು ಎಲ್ರು ನೋಡ್ತೀವ್ರಿ ಸರ್ ಅಥವಾ ನಿಮ್ಮ ಮಕ್ಕಳು ನನ್ನ ಜೋಡಿ ಏನು ಕಳಿಸ್ಕೊಡ್ತಿರಲ್ಲ ಅವ್ರಿಗೆ ಶಿಕ್ಷಣವನ್ನು ಕೊಡಿಸೋ ಜವಾಬ್ದಾರಿ ನಂದೇ ಕೂಲಿ ಕಾರ್ಮಿಕರ ಮಕ್ಕಳು ಉದ್ಧಾರ ಮಾಡಕ್ ಬಂದಿದ್ರಿ ಮಾಸ್ತರ ನಿಮ್ಮ ನಂಬೆ ಹುಡುಗಿನ ಬಿಟ್ಟು ಹೋಗ್ತೀನಿ ಒಂದು ಶಿಕ್ಷಣ ಕೊಟ್ಟ ನನ್ನ ಮಗಳನ್ನೊಂದು ಜೀವನ ಉದ್ಧಾರ ಮಾಡ್ರಿ ರಾ ಬಂಗಾರ ಹೋಗುವ ರಾಮಣ್ಣ ಮಾಸ್ತರ್ ಇಷ್ಟು ಹೇಳಕತ್ತಾರ ಅಂತಂದ್ರೆ ನಮ್ಮ ಹುಡುಗರು ಅವ್ರ ಕಡೆ ಬಿಡು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಏನೋ ಒಂದು ದಾರಿಗೆ ಹಚ್ತಾರೆ ನೋಡ್ರಿ ನಾವಂತರೂ ಕಲೀಲಿಲ್ಲ ಅವ್ರಾದ್ರೆ ಕಲಿ ಕೇಳಿ ನೀವೆಲ್ಲರೂ ಏನು ನಿಮ್ಮ ಮಕ್ಕಳನ್ನ ಬಿಟ್ಟು ಹೋಗಿರಲ್ಲ ಈ ವರ್ತಕರ ಸಂಘ ಮತ್ತು ಕೂಲಿ ಕಾರ್ಮಿಕರ ಸಂಘಟನೆ ಏನದಾವು ಅವ್ರ ಜೋಡಿ ನಾ ಜೋಳಿಗೆ ಹಾಕ್ಯಾರ ನಿಮ್ಮ ಹುಡುಗರದು ಹೊಟ್ಟೆ ತುಂಬಿಸಿ ಶಿಕ್ಷಣ ಅನ್ನೋದನ್ನ ಕಲಿಸ್ಕೊಡೋ ಜವಾಬ್ದಾರಿ ನಾ ತಗೋತೀನಿ ನೀವೆಲ್ಲ ಹುಡುಗರು ನನ್ನ ಕಡೆ ಬಿಟ್ಟು ಹೋಗೋಣ ಅಂತ ಕೇಳ್ಕೊತೀನಿ ನಿಮಗೆ ನಾ ಆಯ್ತು ತೋರಿ ಸರ್ ಬರ್ರಿ
ಅಲ್ರಿ ಸರ ನಮ್ಮ ಅಪ್ಪನ ಕೂಡ ಕೆಲ್ಸಕ್ಕೆ ಹೋದ್ರ ನನಗೂ ದಿನ 50 ರೂಪಾಯಿ ಕೊಡ್ತಿದ್ರು. 40 ರೂಪಾಯಿ ನಮ್ಮ ಅಪ್ಪ ಕೊಟ್ಟು 10 ರೂಪಾಯಿ ನಾ ತಿನ್ಕೊಟ್ಟು ಅಡ್ಡಾಡ್ತಿದ್ನಲ್ರಿ. ಈಗ ಹೋದ್ರೆ ನನಗೂ 50 ರೂಪಾಯಿ ಕೊಡ್ತಿದ್ರಲ್ರಿ ಸರ. ಅಲ್ಪ ಶಿಕ್ಷಣ ಅನ್ನೋದು ಇಲ್ಲಿ ಹಾಲಿದ್ದೆ, ಆ ಹಾಲನ್ನು ಕುಡಿದವರು ಗರ್ಜನೆ ಮಾಡಬೇಕು. ಹಂಗೆ ಈ ಶಿಕ್ಷಣವನ್ನು ಕಲ್ತಂತ ಇಟ್ಕೋ. ಈ ಶಿಕ್ಷಣದಿಂದ ನಿಮ್ಮಂಥ ಕೂಲಿ ಕಾರ್ಮಿಕರು ಏನದಲ್ಲ ಅವ್ರಿಗೆಲ್ಲ ನೀವು ದಾರಿ ದೀಪ ಹಾಕಿಪ್ಪ. ದುಡ್ಡಿಂದ ಯೋಚನೆ ಮಾಡಬೇಡ, ಶಿಕ್ಷಣದಿಂದ ಕೂಡ ಆ ಶಿಕ್ಷಣದಿಂದ ನಿನ್ನ ದುಡ್ಡು ಬಂದೇ ಬರ್ತೈತಿ. ಏನಪ್ಪ ಇದು ನನ್ನ ಆಸೆ ಐತಿಪ್ಪ. ಹಾಂ ಬಾ ಕಲವ, ನಿನ್ನ ಹೇಳಿದ್ದ ಕತೆ ಹೇಳುವ. ಅದಕ್ಕೆ ಬಾಕ್ಸ್ ಆಗಿತ್ತು. ಅಲ್ಲಿ ಒಂದು ಬಿಂದಿಗೆ ಇತ್ತು. ಅಲ್ಲಿ ಅದು ನಿರಕ್ಷಿಯಾಗಿದ್ದರಿಂದ ಕಾವಾಗಿತ್ತು. ಆಮೇಲೆ ಅದು ಅಲ್ಲಿ ನೀರು ಬಿಟ್ಟು ಆಮೇಲೆ ಅದು ಕಲ್ಲು ಹಾಕೊಂಡು ಅದು ಮ್ಯಾಕ್ ಬಂತು. ಅದು ಕುಡಿದು ಹಾರೋದು. ಶಬಾಷ್, ಎಲ್ರು ಚಪ್ಪಾಳೆ ಹೊಡ್ರಕ್ಕೀಗ. ಬರ್ರಿ 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 ದುರ್ಗಪ್ಪಣ, ಏನ್ ದೂರ ಬಂದ್ರಿ? ಯಾಕೆ ಬಂದ್ರಿ ಈಗ? ನಮ್ಗೆ ಈ ವರ್ಷದ ಕನ್ನಡ ಪ್ರಭದ ವರ್ಷದ ವ್ಯಕ್ತಿ ಅಂತ ಆಯ್ಕೆ ಮಾಡಿದ್ರೆ ಭಾಳ ಸಂತೋಷ ಆತ್ರಿ. ನಮ್ಮ ಮಕ್ಕಳೆಲ್ಲ ಬಂದ ನಮ್ಮ ಜೊತೆಗೆ. ಅದಕ್ಕೆ ನಾವೆಲ್ಲ ಕಾರ್ಮಿಕರು ನಮ್ಮ ಮಕ್ಕಳೆಲ್ಲ ಸೇರಿ ನಿಮ್ಗೊಂದು ಸನ್ಮಾನ ಮಾಡ್ಬೇಕು. ಯಾಕೆ ಮಾಡಕ್ ಹೋದ್ರಿ? ಇಲ್ಲ ರೀ, ನಮ್ಮ ಬದುಕಿಗೆ ನಮ್ಮ ಮಕ್ಕಳ ಬದುಕಿಗೆ ಒಂದು ಒಳ್ಳೆ ಬೆಳಕು ಕೊಟ್ರಿ. ಅದಕ್ಕೂ ಮೂಲ ಕಾರಣ ನೀವೇ ಸರ್. ಯಾಕಂದ್ರೆ ನಾವು ಅಮಾಲಿ ಮಾಡಿ ನಮ್ಮ ಜೀವನ ಒಂದು ಯಾವುದೋ ಒಂದು ಸ್ಥಿತಿಗೆ ಬರ್ಬೇಕಾದ್ರೆ ಜ್ಞಾನದ ಬೆಳಕು ಮೂಡಿಸ್ರಿ ಮಕ್ಕಳಿಗೆ. ಮಕ್ಕಳು ಅಮಾರು ಆಗ್ಬಾರ್ದು ಅಂತ ನಮ್ಗೆ ಇನ್ನು ಹೇಳಿದಿಲ್ಲ. ಅದೊಂದು ನೀವು ಕೊಟ್ಟಂಥ ಕೊಡುಗೆ ಇವತ್ತು ನಮ್ಮ ಮಕ್ಕಳಿಗೆ ಒಂದು ಸಮಾಜ ಒಳ್ಳೆ ಆಗ್ತಿರ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದ ಅರ್ಪಿಸ್ತಾರೆ. ನಮಸ್ಕಾರ ಸರ. ನಮ್ಮ ಮಕ್ಕಳೆಲ್ಲ ನೀವು ಕಲಿಸಿದ ವಿದ್ಯಾಲಯದಿಂದ ನಮ್ಮ ಮಕ್ಕಳೆಲ್ಲ ಒಳ್ಳೆ ಸ್ಥಾನದಾಗಿದ್ದಾರೆ ಸರ. ನಿಮ್ಗೆ ಕನ್ನಡ ಪ್ರಭ ವರ್ಷದ ವ್ಯಕ್ತಿ ಅಂತ ಪ್ರಶಸ್ತಿ ಸಿಕ್ಕತ್ತೆ ಸರ್. ಅದ್ರ ಸಲುವಾಗಿ ನಿಮ್ಗೆ ಸನ್ಮಾನ ಮಾಡಕ್ಕೆ ಬಂದಿವಿ ಸರ್ ನಮ್ಮ ಮಕ್ಕಳು ನಾವೆಲ್ಲ ಸೇರಿ. ಏನಪ್ಪ ನಿಮ್ಮ ಹೆಸರು? ಸರ್ ನಾನು ರೀ ನಿಮ್ಮ ಶಿವು ಸರ್. ನಾನು ರೀ ನಿಮ್ಮ ಶಿಷ್ಯ ಕೊಟ್ಟು ಅವತ್ತು ನೀವು ಅಷ್ಟು ಚಂದ ಪಾಠ ಮಾಡಿದ್ದಕ್ಕೆ ಇವತ್ತಿಗೆ ನಾವೆಲ್ಲ ದೊಡ್ಡ ದೊಡ್ಡ ಹುದ್ದೆ ಒಳಗದೀವಿ. ನೀವು ಕಲಿಸಿದಂತ ಶಿಕ್ಷಣದಿಂದ ಇವತ್ತು ನಾನು ಕೂಲಿ ಕಾರ್ಮಿಕರ ಮಗಳಾಗಿ ಒಂದು ದೊಡ್ಡ ಪೈಲಟ್ ಆಗಿನಿ ಸರಿ. ಎಲ್ಲ ನಿಮ್ಮ ಆಶೀರ್ವಾದ ಸರಿ. ಎಲ್ಲರೂ ಒಳ್ಳೆ ಹುದ್ದೆ ಒಳಗದಿರಲ್ಲ. ನಮ್ಮ ಆಸೆನೂ ಕೂಡ ಇದೈತೆ ನೋಡ್ರಪ್ಪ ದುರ್ಗಪ್ಪ. ನಾವು ಹೇಳ್ತಿದ್ವಲ್ಲ ಕೂಲಿ ಕಾರ್ಮಿಕರ ಮಕ್ಕಳ ತಲೆ ಒಳಗೆ ಹಾಕೋರಿ, ಸಾಲಿ ಕಲಿಸ್ರಂತ ಯಾಕೆ ಹೇಳ್ತಿದ್ಯಾ? ಈಗ ನೋಡ ನಿಮ್ಮ ಮಕ್ಕಳೆಲ್ಲ ಉದ್ಧಾರ ಆಗಿ ಒಂದೊಂದು ದೊಡ್ಡ ಹುದ್ದೆ ಒಳಗದಾರ. ಇದ ಮಾದರಿ ಆಗ್ಬೇಕಂತೇಳಿ ಹೇಳಿದ್ದ. ಏನಂತೀಪ ಬಿಟ್ಟು? ರಾಮಣ್ಣ ಮಾಸ್ತರ್ ಅಂದ್ರೆ ಕೂಲಿ ಕಾರ್ಮಿಕ ಮಕ್ಕಳ ಪಾಲಿನ ದೇವರಿದ್ದಾನೆ. ಅಲ್ರಿ ಗೌಡ್ರೆ, ನಾವು ಆ ರಾಮಣ್ಣ ಮಾಸ್ತರ್ಗೆ ಭಾಳ ಕಿರುಕುಳ ಕೊಟ್ವಿ. ಆದರೂ ಆ ಮಾತನ್ನು ಛಲ ಬಿಡದೆ ನಮ್ಮ ಕೂಲಿ ಕಾರ್ಮಿಕರ ಮನ ಒಲಿಸಿ ಅವ್ರ ಮಕ್ಕಳನ್ನೆಲ್ಲ ಸಾಲಿಗೆ ಕರೆಸ್ಕೊಂಡು ಅವ್ರ ವಿದ್ಯಾಭ್ಯಾಸ ಕೊಟ್ಟು ಅವ್ರ ಮಕ್ಕಳ ಭವಿಷ್ಯನ ಉದ್ಧಾರ ಮಾಡಿದ್ದಾರೆ ಗೌಡ್ರೆ. ಅಂದಂಗೆ ಅವನ ಸಾಧನೆ ಕುರಿತು ನಮ್ಮ ಧೀಮಂತ ಪತ್ರಿಕೆ ಕನ್ನಡ ಪ್ರಭಾದೊಳಗೆ ವರ್ಷದ ವ್ಯಕ್ತಿ ಅಂಥೇಳಿ ಅವ್ಗೆ ಬಹುಮಾನ ಕೊಟ್ಟ ನೋಡ್ರಿ ನಮ್ಮ ರಾಮಣ್ಣ ಮಾಸ್ತರ್ಗೆ. ಹೌದ್ರಿ ದೇಸಾಯರೇ, ನಮ್ಮ ರಾಮಣ್ಣ ಮುಲಿಗೆ ಅವರಿಗೆ ನಾನು ಭಾಳ ಕಷ್ಟ ಕೊಟ್ಟೆ. ಆದರೂ ಅವ್ರು ಏನು ಮನಸ್ಸು ಹಚ್ಕೊಳ್ಳಂಗ ತಮ್ಮ ಸಾಧನೆ ಬಿಡಲಿಲ್ಲ, ಹಿಡಿದು ಹಠಾನ ಬಿಡಲಿಲ್ಲ. ಇವತ್ತೆಲ್ಲ ಮಕ್ಕಳು ದೊಡ್ಡ ಹುದ್ದೆ ಒಳಗದಾರ. ದೇಸಾಯರ ನಿಜವಾಗ್ಲೂ ನಾವು ಅವ್ರ ಮುಂದೆ ನಾವ ಸಣ್ಣವ್ರಾಗಿ ನೋಡ್ರಿ. ಹೌದ್ರಿ ಗೌಡ್ರಿ, ನೀವು ಹೇಳು ಮಾತು ಖರೆ ಐತಿ. ನೋಡ್ರಿ, ನಾವಿಬ್ರು ಹೋಗಿ ಆ ರಾಮಣ್ಣ ಮಾಸ್ತರಿಗೆ ಅಭಿನಂದನೆ ಸಲ್ಲಿಸಿದ್ರು. ಬರ್ರಿ ನೋಡ್ರಿ ಗೌಡ್ರಿ, ಬರ್ರಿ ಹೋಗೋಣ. ಬರ್ರಿ ಬರ್ರಿ ಗೌಡ್ರ. ಬರ್ರಿ ಗೌಡ್ರ. ಏನ್ಪಾ ರಾಮಣ್ಣ, ಆರಾಮದೀಯ? ಶಬಾಷ್ ರಾಮಣ್ಣ, ಶಬಾಷ್. ನಮ್ಮ ಊಹೆಗೆ ಮೀರಿ ನೀ ದೊಡ್ಡ ಸಾಧನೆ ಮಾಡಿ. ನಾವು ನಿಂಗೆ ಎಷ್ಟೇ ಕಷ್ಟ ಕೊಟ್ಟರು ಈ ಕೂಲಿ ಕಾರ್ಮಿಕರ ಮಕ್ಕಳನ್ನೆಲ್ಲ ತಗೊಂಡು ಅವ್ರಿಗೆ ವಿದ್ಯಾಭ್ಯಾಸ ನೀಡಿ ಅವರ ಭವಿಷ್ಯವನ್ನ ಉಜ್ವಲ ಮಾಡಿ ನಾವೆಲ್ಲ ಹೆಮ್ಮೆ ಪಡುವಂಗ ನೀ ಸಾಧನೆ ಮಾಡಿದ ರಾಮಣ್ಣ. ಶಬಾಷ್. ರಾಮಣ್ಣ ಮಾಸ್ತರ, ಆದ್ರೆ ನಾನು ಅಂದಿದ್ದ ನಮ್ಮ ಮನಸ್ಸು ಹಚ್ಕೋಬೇಡ್ರಿ. ಯಾಕಂದ್ರ ನೀವು ಮಾಡಿದ ಕೆಲಸ ಭಾಳ ಒಳ್ಳೇದೈತಿ. ಹಮಾಲ್ರ ಮಕ್ಕಳು ಹಮಾಲ್ರಾಗಬಾರ್ದು, ಕೂಲಿ ಕಾರ್ಮಿಕರ ಮಕ್ಕಳು ಕೂಲಿ ಕಾರ್ಮಿಕರಾಗಬಾರ್ದು. ಒಳ್ಳೆ ದೊಡ್ಡ ವಿದ್ಯಾಭ್ಯಾಸ ಕೊಟ್ಟವ್ರನ್ನ ಒಳ್ಳೆ ಸ್ಥಾನಕ್ಕೆ ತರಬೇಕಂತ ನೀವು ಹಠ ತೊಟ್ಟಿರಲ್ಲ, ಭಾಳ ಖುಷಿ ಆತ. ನಿಮ್ಮ ಕೈಯಾಗ ಕಲ್ತಾರ ಇವತ್ತ ಡಾಕ್ಟರು, ಇಂಜಿನಿಯರು, ಪೊಲೀಸು ಎಲ್ಲ ಆಗ್ಯಾರ. ನಮ್ಮ ಸಾಲಿ ಕರ್ನಾಟಕದಾಗ ನಂಬರ್ 1 ಆಗೈತಿ. ಅದು ನೋಡಿದ್ರೆ ಭಾಳ ಹೆಮ್ಮೆ ಅನ್ಸತ್ರಿ. ಆದ್ರ ನೀವೇನು ಮನುಷ್ಯ ಇಟ್ಕೊಳಕ್ ಹೋಗ್ಬೇಡ್ರಿಪ್ಪ. ಅದಕ್ಕೆ ನಿಮ್ಗೆ
ದೇಸಾಯರ್ ನಾವು ಕೂಡಿ ಅಭಿನಂದನೆ ಸಲ್ಲಿಸ್ಬೇಕಂತ ಬಂದೆ ನೋಡ್ರಿ. ರಾಮಣ್ಣ, ಇನ್ನು ಮುಂದೆ ನಾವೆಲ್ಲರೂ ನಿನ್ ಜೊತೆ ಇರ್ತೇವೆ. ಅದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ಬೇಕಂತ ಬಂದೇವ್ರಿ. ಹೌದು ರಾಮಣ್ಣ, ನಡೀತಿತ್ತು ಇದೆಲ್ಲ ಯಾಕೆ? ಇರ್ಲಿ ಯಾಕ್ರಿ ಸರ್? ಶಭಾಷ್ ರಮಣ, ಶಭಾಷ್. ನಾವು ಏನು ಅಂದ್ರೂ ಕೂಡ ಮನ್ಸಿಸ್ಕೋಬೇಡ್ರಿ. ಇನ್ಮೇಲೆ ನೀವೇನೋ ಕೆಲಸ ಮಾಡ್ರಿ, ನಿಮ್ ಹಿಂದ ನಾವಿಬ್ರು ಅದೇವ್ ರಾಮಣ್ಣ. ಏನು ಆತಂಕ ಪಡೋ ಭಯ ಇಲ್ಲ. ನನ್ನ ಆಸೆ ಜೊತೆ ಮಕ್ಕಳ ಜೊತೆ ನಾವು ಈ APMC ಮುಖ್ಯಸ್ಥರು, ಕೂಲಿ ಕಾರ್ಮಿಕರು ಎಲ್ಲರೂ ನಿಮ್ಮ ಜೊತೆ ನಾವು ಕಂಕಣಬದ್ಧವಾಗಿರ್ತೀವಿ. ಆಯ್ತ್ರಿ ದಣ್ಣ, ಆಯ್ತ್ರಿ ನೋಡ್ರಿ, ನಂದು ಆಸೆ ಇದೆ ಐತ್ರಿ. ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತ ಸಮಾಜದೊಳಗೆ ದೊಡ್ಡ ವ್ಯಕ್ತಿಗಳಾಗ್ಯಾರ ಅಂತಂದ್ರ ನಿಮ್ಮಂಥವ್ರ ಸಹಕಾರದಿಂದ, ನಮ್ಮ ದುರ್ಗಮ್ಮಣ್ಣ ಅಂಬಣ್ಣ ಏನದಾರಲ್ಲ ಅವ್ರ ಸಹಕಾರದಿಂದ ಆಗ್ಯಾರ. ನಿಮ್ಮ ಆಶೀರ್ವಾದ ಈ ಕೂಲಿ ಕಾರ್ಮಿಕರ ಮಕ್ಕಳ ಮೇಲೆ ಸದಾ ಹಿಂಗೆ ಇಡ್ಬೇಕಂತ ನಾ ಕೇಳ್ಕೊತೇನೆ. ಏನ್ ಬಿಡೋ ಮಾರ, ಇವನವ್ನ ನಾನು ಮಗ ಎಷ್ಟು ಚಂದ ದುಡ್ಕೊಂತ ಇಬ್ರಕೊಬ್ರು ಇದ್ದೇವ್. ಅವ ದುಡ್ದಿದ್ ಪಗಾರ ನನಗ್ ಕೊಡ್ತಿದ್ದ, ನನ್ನ ಪಗಾರ ನಾ ಮನ್ಯಾಗ ಕೊಡ್ತಿದ್ದೆ. ಜೀವನ ಭಾರಿ ಇತ್ತು. ಆದ್ರೆ ಏನ್ ಮಾಡ್ತಿ, ಈಗ ನಾನು ದುಡದ್ ನಾನು ಕುಡಿಬೇಕು. ಅದು ಬಿಡಪ್ಪ, ಮೊನ್ನೆ ಆ ಬಸಪ್ ತಿರ್ಕೊಂಡಿದ್ದ, ಅವನು ಕುಡು ನಿಷೇಧಾಗ ಎಲ್ಲಿ ಬೇಕಲ್ಲಿ ಎತ್ಕೊಂಡು ಹೋಗಿ ಮಣ್ಣು ಮಾಡಿದ್ವಿ. ಮಣ್ಣು ಮಾಡುತ್ತಾ ಅವನು ಸಲಿಕೆ ಗುದ್ಲಿ ಎಲ್ಲ ಅದ್ರೊಳಗೆ ಮಣ್ಣು ಮಾಡಿದ್ವಿ. ರಾಮ ಮಾಸ್ತರ್ ಭೇದ, ಯಾಕಂದ್ರ ಆಗ ಐನರಿ ಕೊಡ್ತೀವಲ್ಲ, ಅಕ್ಕಿ ಗಿಕ್ಕಿ ಎಲ್ಲ ಅದ್ರೊಳಗೆ ಹೋಗಿ ಮಣ್ಣು ಮಾಡಿಬಿಟ್ವಿ. ರಾಮಪ್ಪ ಮಾಸ್ತರ್ ಭೇದ ಬಿಟ್ಟು ನಾವು ಮರಿ ಹೊಂಟ ನೋಡ್ರಿ ರಾಮಪ್ಪ ಮಾಸ್ತರ್, ಹೊಂಟ ನೋಡ್ರಿ ರಾಮಪ್ಪ ಮಾಸ್ತರ್. ಸರ್ ನಮಸ್ಕಾರ ರೀ. ನಮಸ್ಕಾರ ರೀ ಸರ. ನಮಸ್ಕಾರ. ಅಲ್ರು ನಿಮ್ಗೆ ಮೊನ್ನೆ ಹೇಳಿನಲ್ರು ಕುಡಿದು ಬಿಡ್ರು ಅಂತೇಳಿ. ಮೊನ್ನೆ ಹಿಂಗ ಮಾಡಿ ಅವ ಬಸಣ್ಣ ಸತ್ತು ಹೊತ್ನಾಗ ಹೆಣ ಹೊತ್ಕೊಂಡು ಊರು ತುಂಬ ಈ ಕಡಮ್ ಜೋಲಿ ಹೊಡ್ಕೋತ ಹೋಗಿ ಮುಚ್ಚಿ ಹೊಳ್ಳಿ ಅವಂದು ಕೊಡೋದ್ರೊಳಗ ಗೋದ್ಲಿ ಸಲಿಕೆ ಮುಚ್ಚಿ ಹಾಕಿ ಹೊಳ್ಳಿ ಸ್ವಾಮಿಗಳು ಕೊಡು ಗಂಗಾಳ ಹಾಕಿ ಜ್ವಾಳ ಮುಚ್ಚಿ ಹಾಕಿರಿಪ್ಪ. ಹೇಳೇನ ಅವತ್ತು ಬುದ್ಧಿ ಹೇಳೇನಿಲ್ಲ ನಿಮಗೆ ಕುಡಿಬಾರ್ದು ಅಂತೇಳಿ. ಕುಡಿಯಾಕತ್ತಿರಲ್ವ? ಇವತ್ತು ಒಂದೇ ದಿನ ಕುಡಿದೇವ್ರ, ನಾ ಕುಡಿಯಲ್ರಿ. ಅಲ್ಲೋ ಕುಡುಗನ್ ಸಾಲಿ ಕಳ್ಸಿ ಇಲ್ಲಿನ ಸರ್ ಕಳ್ಸನ್ರಿ. ಕಳ್ಸಿಕೊಟ್ಟಿಯಾ? ಅಕ್ಷರ ಕಲಿತ ಏನ್ ಮಾಡೋದೈತಿ ಬಿಡ್ರಿ. ಏ ಕೇಳಿಲ್ಲೇ, ಭೂಮಿಗೆ ಬಿದ್ದ ಬೀಜ, ಹೌದ್ರಿ, ಎದೆಗೆ ಬಿದ್ದ ಅಕ್ಷರ, ಇವೆರಡೂ ಇಡೋದ್ರಿಂದ ಲಾಭ ಏನಂತಂದ್ರ ಭೂಮಿ ಬಿದ್ದಂತ ಬೀಜ ಏನಾಕತಿ ಗಿಡ ಆಗಿ ಬೆಳಿತೈತಿ. ಹಂಗ ಅಕ್ಷರ ಬಿದ್ದಂತ ಮನುಷ್ಯ ಏನದನಲ್ಲ, ಶಿಕ್ಷಣ ಕಲಿತು ಉನ್ನತ ಅಧಿಕಾರಿ ಹಾಕನ ಸಮಾಜದೊಳಗ ಒಂದು ಸ್ಥಿತಿಗೆ ಬರ್ತಾನ. ಏನಾರ ಮಾಡಿ ಉದ್ದಾರ ಮಾಡ್ರಿ ಸರ್. ಹೇಳಾಕತ್ತೇನೆ. ಸಂಜಿಕೆ ಬರಲ್ಲ, ಪುರಾಣ ಐತಿ. ಸರ್ ಬರ್ತೀರಿ, ಬರ್ರಿ, ಎಲ್ಲ ಹೇಳ್ತೇನೆ, ತಿಳಿಸಿ ನಿಮ್ಗೆ. ಸರಿ ಸರ್. ನಮಸ್ಕಾರ. ನಮಸ್ಕಾರ ರೀ. ನಿಮ್ದಕ್ಕೊಂದು ಕಮಲವ ಕರಮನ್ ಗುಡಿಯಾಗ ಪ್ರವಚನ ತರತ್ ನಮ್ಮ ರಾಮಣ್ಣ ಮಾಸ್ತರ್. ನಡಿ ಒಂದಿಟ್ಟು ಕೇಳಿ ಉದ್ದಾರ ಆಗೋಣ ಅಂತ ಒಂದಿಟ್ಟು ಕೇಳೋನ್ ನಡ್ರಿ. ನೋಡ್ರಿಪ್ಪ, ಅಲ್ಲೇ ಇಲ್ಲೆಲ್ಲ ಇದು ಮಾಡ್ಕೊಂಡ್ ಬೀಳೋದ್ ಬದ್ಲಿ ದೇವಿ ಪುರಾಣ ಕೇಳೋಣ. ಮಾತಾರ ಪುರಾಣ ಹಚ್ಚಿವಂತ ರಾಮಣ್ಣ ಮಾತಾರ ತಗೊಂಡ್ ನಡ್ರಿ. ಕೇಳಿ ಉದ್ದಾರ ಆಗಿರೋಂತ ನಡ್ರಿ. ಸರ್ ಪುರಾಣ ಇದರಿಂದ ಉದ್ದಾರ ಆಗೋ ನಡ್ರಿ. ಪುರಾಣ ಕೇಳಿ ನಡ್ರಿ. ಅಂಬಗಾರುತಿಯನ್ನು ದೇವಿಗಾರುತಿಯನ್ನು ರಂಗೇರು ಬೆಳಗಿರೆ ಶುಭಾನಿ ಶುಂಭರ ಸಂಹಾರಿಗೆ ಸಂಭವಿಗೆ ಅಂಬಾರುತಿಯನ್ನು ದೇವಿಗಾರುತಿಯನ್ನು ರಂಗೇರು ಬೆಳಗಿರೆ ಶುಂಭನಿ ಶುಂಭನ ಸಂಹಾರಿಗೆ ಸಂಭವಿಗೆ ಮಂಡಲದಿ ಮೆರೆಯುವಂತ ಮಂಡಲ ಸುಟ್ಟು ಮಾಡಿದ ಕಂಡ ದೇವತೆಗೆ ಕಂಡರೆ ಶಿಶುನಾಳ ಬೀಜನ ಕಂಡೆ ನಿಮ್ಮಯ ಪಾದ ನೇತ್ರದಿ ಅಂಬಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಾಂಭವಿಗೆ
ಓಂ ಯಜ್ಞೇನ ಯಜ್ಞಮೈಜಂತು ದೇವಹಸ್ಥಾನಿ ಧರ್ಮಾಣ್ಯ ಪ್ರಥಮಾನ್ಯ ಸಂತಃ ನಾಗಂ ಮಹಿಮಾನಂ ಸಜಂತು ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವ ಓಂ ಯಶ್ ಶಿವೋ ರಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಳ ತ್ರಯೋದಂಸಣಾಂ ಪುಂಸಾಂ ಸರ್ವತೋ ಜಯಮಂಗಲಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜೈ ಮಂಗಲಂ ಜೈ ಜೈ ಶಿವ ನಮ ಪಾರ್ವತೇಪದೇ ಶಿವರ ಮಹಾದೇವ ಓಂ ಜಗಜ್ಜನನಿ ಜಗದಂಬಾ ಮಾತಾ ಕೆ ಓಂ ಮಹಾಶಕ್ತಿ ಮಾತಾ ಕೆ ಜೈ ಮಂಗಲಂ ಜೈ ಜೈ ಶಿವ ನಮ ಪಾರ್ವತೇಪದೇ ಶಿವರ ಮಹಾದೇವ ಜೈ ಜೈ ಕೂಲಿ ಕಾರ್ಮಿಕರು ನಾವು ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರು ನಾವು ಕೂಲಿ ಕಾರ್ಮಿಕರು ಯೋಗ್ಯರಾಗಿ ಭೋಗ್ಯರಾಗಿ ಬಾಳುವಂತರಾಗಿ ನಾವು ಯೋಗ್ಯರಾಗಿ ಭೋಗ್ಯರಾಗಿ ಬಾಳುವಂತರಾಗಿ ನಾವು ಕೂಲಿ ಕಾರ್ಮಿಕರು ಜನಗಳ ಕೂಲಿ ಕಾರ್ಮಿಕರು ಓ ಕೂಲಿ ಕಾರ್ಮಿಕರು ಜನಗಳ ಕೂಲಿ ಕಾರ್ಮಿಕರು ಅನುದಿನ ನಾವು ಕೆಲಸವ ಮಾಡುತ್ತಾ ನಿತ್ಯ ಭೋಗಿಯನ್ನು ಜಗಕ್ಕೆ ಸಾರುತ್ತಾ ಅನುದಿನ ನಾವು ಕೆಲಸವ ಮಾಡು ನಿತ್ಯ ಭೋಗಿಯನ್ನು ಜಗಕ್ಕೆ ಸಾರು ನಿತ್ಯ ಯಂತ್ರವ ಪಠಿಸುವ ನಾವು ನಿತ್ಯ ಯಂತ್ರವ ಪಠಿಸುವ ನಾವು ಕೂಲಿ ಕಾರ್ಮಿಕರು ನಾವು ಕೂಲಿ ಕಾರ್ಮಿಕರು ಓ ಕೂಲಿ ಕಾರ್ಮಿಕರು ನಾವು ಕೂಲಿ ಕಾರ್ಮಿಕರು ಸಮದ ಮೇರಡೆತ್ತು ಹೂಡುತ್ತ ಹೊಲಕೆಯ ಬೀಜವನ್ನು ಬಿತ್ತುತ್ತ ಸಮದ ಮೇರಡೆತ್ತು ಹೊಲಕೆಯ ಬೀಜವನ್ನು ಬಿತ್ತುತ್ತ ಬವಸರ ಬೀಸಲು ಕುಂಟಿಯ ಹೂಡುತ್ತ ಬವಸರ ಬೀಸಲು ಕುಂಟಿಯ ಹೂಡುತ್ತ ಕೂಲಿ ಕಾರ್ಮಿಕರು ನಾವು ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಜನಗಳ ಕೂಲಿ ಕಾರ್ಮಿಕರು ನಮ್ಮ ಸಂಗಪ್ಪನ ಮಗಳು ಏನು ಚಂದ ಆಡಿದ್ದಾರೆ ಇಡೀ ಕಾರ್ಯಕ್ರಮಕ್ಕೆ ಮೆರುಗು ತಂದುಬಿಟ್ಲು ನೋಡ್ರಿ. ಓಂ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಭೋಪಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಓಂ ಬ್ರಹ್ಮಾನಂದಂ ಬ್ರಹ್ಮಸುಖದಂ ಕೇವಲ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲೋಚಂ ಸರ್ವದಿ ಸಾಕ್ಷೀಭೂತಂ ಭವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಸೃಷ್ಟಿಗೆ ಕಾರಣಕರ್ತಳಾಗಿರ್ತಕ್ಕಂತಹ ಆ ಜಗಜ್ಜನನಿಯ ವೃತ್ತಾಂತವನ್ನು ನಾವು ಇವತ್ತು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ನವರಾತ್ರಿ ಉತ್ಸವ ಅಂತಂದ್ರೆ ದೇವಿಯ 9 ಅವತಾರಗಳನ್ನು ನಾವು ಕೊಂಡಾಡುವಂಥ ಪರಿಸ್ಥಿತಿ. ಅಂಥದ್ರಲ್ಲಿ ನಾವು ದೇವಿ ಜಗದ್ರಕ್ಷಣೆಯಲ್ಲಿ ಅವಳು ಮಾಡುವಂತಹ ಆಟಗಳು ಎಂಥೆಂಥವದವ ಉದ್ದೇಶ ಜನರ ಕಲ್ಯಾಣ ಇರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣ ರಕ್ಷಕ ಸಕಲ ಭೀಷ್ಟವ ನೀರ್ತವೀವಾಯೋಧ್ಯ ಪುರವನು ಪರಿವರ ಚಿದಾನಂದ ಗುರುಮಾಳ್ ಕೆಮಗೆ ಮಂಗಳವಾಂ. ಪರಮ ಪಾವನ ಮೂರ್ತಿಯಾಗಿರ್ತಕ್ಕಂತಹ ಜ್ಯೋತಿ ಸ್ವರೂಪಳಾಗಿರ್ತಕ್ಕಂತಹ ತಾಯಿ ಜಗನ್ಮಾತೆ, ನಿನ್ನ ಮಕ್ಕಳು ನಾವು, ನಮ್ಮನ್ನು ರಕ್ಷಿಸು. ನಾವು ಅರಿಯಲಾರದೆ ಸಾಕಷ್ಟು ತಪ್ಪುಗಳನ್ನು ಮಾಡುತ್ತೇವೆ. ಮಾಡುವಂಥ ತಪ್ಪುಗಳನ್ನು ನೀನು ತಿದ್ದುವಂಥ ತಾಯಿ ಸ್ಥಾನದಲ್ಲಿದ್ದೀಯಾ. ನಮ್ಮ ತಪ್ಪುಗಳನ್ನು ಮನ್ನಿಸು, ನಮಗರಿವಿಲ್ಲದಂತೆ ಮಾಡುವ ಅಪರಾಧಗಳನ್ನು ಮನ್ನಿಸು ತಾಯಿ ಅಂಥೇಳಿ ನಾವು ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅವಳಿಗೆ ಸಂಬಂಧಿಸಿದಂಥ ಎಲ್ಲ ಅವತಾರಗಳನ್ನು ಪ್ರತಿದಿನ ಒಂದೊಂದು ದಿವಸ ನಾವು ಅವಳ ಅವತಾರವನ್ನು ದೇವಿಯ ಮಹಾತ್ಮೆಯನ್ನು ಅರ್ಥೈಸಿಕೊಳ್ಳೋಣ. ಒಟ್ಟಾರೆ ಇದರ ಉದ್ದೇಶ ಏನಪ್ಪ ಅಂತಂದ್ರೆ ದೇವಿ ಜಗದ್ರಕ್ಷಕಳಾಗಿದ್ದಾಳೆ, ಮಾನವ ಸರ್ವ ಕುಲಕೋಟಿಯನ್ನು ರಕ್ಷಣೆ ಮಾಡುವಂಥವಳಾಗಿದ್ದಾಳೆ, ಜನರ ಕಲ್ಯಾಣವನ್ನು ಬಯಸುವಂಥವಳಾಗಿದ್ದಾಳೆ. ನಮಗೆ ಅರಿಯಲಾರದೆ ನಾವು ತಪ್ಪನ್ನು ಮಾಡ್ತೀವಿ. ಮಕ್ಕಳು ಅರಿಯಲಾರದೆ ತಪ್ಪನ್ನು ಮಾಡ್ತಾರೆ, ತಂದೆ ತಾಯಿಗಳು ಗುರುಗಳು ಅದರ ತಿದ್ದಿ ಬುದ್ಧಿ ಹೇಳ್ತಾರೆ. ಹಾಗೆ ನಾವು ಎಲ್ಲ ಭವಿ ಎನ್ನುವಂಥ ಜನಾಂಗ ನಿನ್ನ ಮಕ್ಕಳು ತಾಯಿ, ನಮಗೆ ಅರಿವಿಲ್ಲದಂತೆ ನಾವು ತಪ್ಪು ಮಾಡ್ತೀವಿ. ನಮ್ಮ ತಪ್ಪುಗಳನ್ನ ಮನ್ನಿಸಿ ನಮಗೆ ಸರಿ ದಾರಿ ತಂದು ಕೊಡು ತಾಯಿ ಅಂತೇಳಿ ದೇವಿಯನ್ನು ಬೇಡಿಕೊಳ್ಳುವಂಥ ಮಾಸವೇ ಈ ನವರಾತ್ರಿ ಉತ್ಸವ, ವಿಜಯದಶಮಿ ಅಂತ ಹೇಳ್ತೀವಿ. ದೇವಿಯ ಆರಾಧನೆಯನ್ನು ಮಾಡಬೇಕು, ಅವಳ ಲೀಲೆಗಳನ್ನು ಕೊಂಡಾಡಬೇಕು, ನಮ್ಮನ್ನು ರಕ್ಷಿಸು ಅಂಥೇಳಿ ಕೇಳ್ಕೋಬೇಕು.
ಈ ಹಂತದಲ್ಲಿ ದಿನಾಲೂ ನಾವು ಈ ಪುರಾಣವನ್ನು ಮುನ್ನಡೆಸಿಕೊಂಡು ಹೋಗೋಣ. ಇವತ್ತು ಈ ಪೀಠಿಕಾ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸಿ ಇದರ ಉದ್ದೇಶ ಏನಪ್ಪ, ನಾವು ಯಾಕೆ ಇವನ್ನೆಲ್ಲ ಸಭೆ ಸಮಾರಂಭ ಮಾಡಬೇಕು, ಉತ್ಸವಗಳನ್ನು ಜಾತ್ರೆಗಳನ್ನು ಯಾಕೆ ಮಾಡಬೇಕು, ಇದರ ಹಿಂದೆ ಅಡಗಿರ್ತಕ್ಕಂತಹ ವಿಷಯ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ನಿಮಗೆಲ್ಲ ಗೊತ್ತಿದ್ದಂಥ ನಮ್ಮದು ಹಮಾಲರ ಕೊಠಡಿ. ಇಲ್ಲಿ ಏನು ಕೊರತಿದೆ? ಅಕ್ಷರಾಭ್ಯಾಸದ ಕೊರತೆ ಇದೆ. ಏನೆಲ್ಲ ತೊಂದರೆ ಆಗೋದು ಯಾವಾಗಂದ್ರೆ ನಾವು ಜ್ಞಾನಿಗಳಾಗದೇ ಇದ್ದಾಗ, ಅಕ್ಷರವಂತರಾಗದೇ ಇದ್ದಾಗ ನಮಗೆ ಹಲವಾರು ಸಮಸ್ಯೆಗಳು ಬರ್ತಾವೆ. ಹಸಿವು, ನೀರಡಿಕೆ, ದಾರಿದ್ರ್ಯ, ಬಡತನ ಇವೆಲ್ಲ ಯಾಕೆ ಆಕ್ಕವಪ್ಪ ಅಂದ್ರೆ ಅಕ್ಷರದ ಅರಿವಿನ ಜ್ಞಾನ ದೀಪ ನಮ್ಮ ಹತ್ರ ಇಲ್ಲ, ಅರಿವು ನಮಗಿಲ್ಲ. ಅಕ್ಷರದ ಅರಿವಿಲ್ಲದಕ್ಕಾಗಿ ನಾವು ತಪ್ಪನ್ನು ಮಾಡ್ತೀವಿ. ಹಾಗಾದರೆ ತಪ್ಪಾಗಬಾರ್ದು ಅಂದ್ರೆ ನಾವು ಅರಿವನ್ನು ಮಾಡ್ಕೋಬೇಕು. ಅರಿವನ್ನು ಮಾಡ್ಕೋಬೇಕು ಅಂದ್ರೆ ಅಕ್ಷರಾಭ್ಯಾಸ ಮಾಡಬೇಕು, ಶಾಲೆ ಕಲಿಬೇಕು. ನಮ್ಮ ಜೀವನ ಹಾಳಾಗಿ ಹೋಗಲಿ, ನಮ್ಮ ಮಕ್ಕಳ ಜೀವನ ಹಂಗಾಗಬಾರ್ದು ಅಂದ್ರೆ ನಾವೆಲ್ಲರೂ ಅಕ್ಷರವಂತರಾಗಬೇಕು, ಶಾಲೆ ಕಲಿಬೇಕು. ಶಾಲೆ ಕಲಿತಾಗ ಯಾವುದು ಒಳ್ಳೆಯದು ಯಾವುದು ತಪ್ಪು ಅನ್ನೋದು ನಮಗೆ ಅರ್ಥ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಚಟಾದಿಗಳನ್ನು ಬಿಡ್ಲಿಕ್ಕೆ ಬರ್ತವೆ. ಮನುಷ್ಯ ಹಾಳಾಗೋದು ಯಾವಾಗ? ಚಟಗಳನ್ನು ಮಾಡೋದ್ರಿಂದ, ಶರೀರ ಸ್ವಾಸ್ಥ್ಯವನ್ನು ಕಳ್ಕೊಳ್ಳೋದ್ರಿಂದ. ಅನೇಕ ಯುವ ಶಕ್ತಿಗಳು ಇವತ್ತೇನು ಆಗತ್ತವು? ಕುಂದು ಹೊರಟಿದವು. ತಮ್ಮಲ್ಲಿರ್ತಕ್ಕಂಥ ಅದ್ಭುತವಾದಂಥ ಶಕ್ತಿಯನ್ನು ಕಳ್ಕೊಂಡು ಚಟಕ್ಕೆ ಬಲಿಯಾಗಿ ಅದರ ದಾಸರಾಗಿ ಜೀವನ ಹಾಳು ಮಾಡ್ಕೊಳಕತ್ತಾರೆ. ಹೀಗಾಗಿ ತಂದೆ ತಾಯಿಗಳು ಎಂಥ ನೋವು, ವ್ಯರ್ಥವಾಗಿ ಒಬ್ಬ ಯುವ ಶಕ್ತಿ ಹಾಳಾಗಿ ಹೋಗ್ತದಂದ್ರೆ ಯಾರಿಗೆ ತಿಳಿಲಿಕ್ಕಾಗ್ತದೆ? ಇಂಥ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮ ರಾಮನ್ ಮಾಸ್ತರ್ ಯಾಕೆ ಈ ಕೆಲಸ ಮಾಡಕತ್ತಾರೆ, ನಿಮ್ಮನ್ನೆಲ್ಲ ಯಾಕೆ ಕುಡಿಸ್ಯಾರಿಲ್ಲ ಅಂತಂದ್ರೆ, ಇದರ ಹಿಂದೆ ಅಡಗಿರ್ತಕ್ಕಂಥ ಶಕ್ತಿ ಏನು ಅಂತಂದ್ರೆ ಜ್ಞಾನದ ಬೆಳಕು ಕೊಡೋದು. ಅದೇ ಅಕ್ಷರದ ಬೆಳಕು. ಶಾಲೆ ಅಕ್ಷರ ಕಲಿಬೇಕು, ಶಾಲೆ ಕಲಿಬೇಕು ಅನ್ನೋದು ಅವ್ರ ಹಿಂದಿನ ಉದ್ದೇಶ. ಶಾಲೆ ಕಲಿತ್ರ, ಅಕ್ಷರ ಅಭ್ಯಾಸ ಮಾಡಿದ್ರೆ ಅರಿವಾಗ್ತದ. ಅರಿವಾತು ಅಂತಾರೆ ನಾವು ತಪ್ಪು ಮಾಡೋದಿಲ್ಲ, ದಾರಿ ತಪ್ಪೋದಿಲ್ಲ, ಹಾಳಾಗೋದಿಲ್ಲ ಅನ್ನೋದೇ ಇದರ ಉದ್ದೇಶ. ಆ ಕಾರಣಕ್ಕಾಗಿ ನಾವೆಲ್ಲರೂ ಅಕ್ಷರವಂತರಾಗಬೇಕಾದ್ರೆ ಶಾಲೆ ಕಲಿಬೇಕು, ಚಟಗಳನ್ನು ಬಿಡಬೇಕು. ನಾವು ಇವತ್ತು ಏನು ಮಾಡಕತ್ತೀವಿ? ಯುವ ಶಕ್ತಿ ಹಾಳಾಗಿ ಹೊರಟದು. ಏನಾಗಿ? ಸಣ್ಣ ಸಣ್ಣ ಹುಡುಗರು ಇರ್ತಾರೆ, ಕುಡಿತಾರೆ, ವ್ಯಸನಿಗಳಾಗ್ತಾರೆ, ಚಟಕ್ಕೆ ದಾಸರಾಗ್ತಾರೆ. ಅದರಿಂದ ಏನಾಕೈತಿ? ನಿಮ್ಮ ಶರೀರ ಹಾಳಾಕೈತಿ, ನಿಮ್ಮ ಮನೆತನ ಹಾಳಾಕೈತಿ. ಇದು ನಿಮಗೆ ಆಗಬಾರ್ದು ಅಂತಂದ್ರೆ ನೀವು ಬದಲಾಗಬೇಕು. ನಿಮಗೆ ಬದಲಾಗಬೇಕಾದ್ರೆ ತಿಳುವಳಿಕೆ ಬೇಕು. ಆ ತಿಳುವಳಿಕೆ ಎದರಿಂದ ಬರುತ್ತಂದ್ರೆ ಅಕ್ಷರದಿಂದ ಬರ್ತೈತಿ. ಅಂದ್ರೆ ಶಾಲೆ ಕಲಿಬೇಕು. ಅದಕ್ಕೆ ಬಂಧುಗಳೇ, ನಾವು ದೊಡ್ಡವರಾಗಿ ನಮ್ಮ ಜೀವನವನ್ನು ಕಳ್ಕೊಂಡೇವಿ. ನಮ್ಮ ಮಕ್ಕಳು ಹಂಗಾಗಬಾರ್ದು. ಅವರೆಲ್ಲರೂ ಶಾಲೆ ಕಲಿಬೇಕು, ವಿದ್ಯಾವಂತರಾಗಬೇಕು, ಚಟದಿಂದ ದೂರ ಆಗಬೇಕು, ವ್ಯಸನದಿಂದ ಮುಕ್ತರಾಗಬೇಕು, ಅವ್ರ ಉಜ್ವಲ ಭವಿಷ್ಯವನ್ನು ಕಟ್ಕೋಬೇಕು. ಅಂದ್ರೆ ಎಲ್ಲರೂ ಶಾಲೆ ಕಲಿಬೇಕು. ಇದು ಇಂಥ ದೊಡ್ಡ ಉದ್ದೇಶ ಇಟ್ಕೊಂಡು ರಾಮನ ಮಾಸ್ತರ್ ನಿಮ್ಮನ್ನಷ್ಟರು ಕುಡಿಸ್ಯಾರಿಲ್ಲ. ಆ ಕಾರಣಕ್ಕೆ ದೇವಿ ನೆಪ ಮಾಡಿಕೊಂಡು, ಅಂದ್ರೆ ನೆಪ ಅಂದ್ರೇನು? ದೇವಿ ಅಂದ್ರೆ ನಮಗೆ ಭಯ ಭಕ್ತಿ ಇದೆ. ಆ ಭಯ ಭಕ್ತಿ ನೆಪದೊಳಗೆ ನಾವು ದೇವಿಗೆ ಭಯದಿಂದ ನಡ್ಕೋತೀವಿ. ಅದರ ಹಿಂದಿನ ಶಕ್ತಿ ಏನಪ್ಪಾ ಅಂದ್ರೆ ಅವಳು ಕೊಡುವಂಥ ಬೆಳಕು. ಅವಳು ನಮಗೆ ಬೆಳಕು ಕೊಡಬೇಕು. ಆ ಬೆಳಕಿನಿಂದ ನಾವೆಲ್ಲ ಬದುಕಬೇಕು. ಹಾಗೆ ಶಿಕ್ಷಣ ಅನ್ನೋದು ಅಕ್ಷರದ ಬೆಳಕು ಕೊಡ್ತದೆ, ಅದು ಬಾಳನ್ನು ಬೆಳಗಿಸ್ತದೆ. ಈ ಬೃಹತ್ ಉದ್ದೇಶವನ್ನು ಇಟ್ಕೊಂಡು ರಾಮನ ಮಾಸ್ತರ್ ಇದನ್ನೆಲ್ಲ ಮಾಡಕತ್ತಾರ. ಅದಕ್ಕೆ ನೀವೆಲ್ಲರೂ ಅವರ ಏನು ಉದ್ದೇಶಗಳನ್ನು ಮಾಡಕತ್ತಾರ ಆ ಕೆಲಸಕ್ಕೆ ಸಾಥ್ ಕೊಡಬೇಕು. ಎಲ್ಲರೂ ಒಂದಾಗಬೇಕು. ಏನ್ರಪ್ಪ ತಮ್ಗಳ, ನಿಮ್ಗೆ ಹೇಳೋದು ಮುಖ್ಯ ನೀವೇ ಬೇಕು. ನೋಡು, ನಿಮ್ಮಲ್ಲಿ ದೊಡ್ಡ ಶಕ್ತಿ ಐತಿ ತಮ್ಮ, ನೀವು ಕೇಳ್ರಿ ನನ್ನ ಮಾತು. ದೊಡ್ಡ ಶಕ್ತಿ ಐತಿ ನಿಮ್ಮಲ್ಲಿ, ಕಳ್ಕೋಬೇಡ್ರಿ. ಚಟಕ್ಕೆ ಬಲಿಯಾಗಿ, ಕುಡಿತಕ್ಕೆ ಬಲಿಯಾಗಿ, ಯಾವ್ದ್ಯಾವುದೋ ಚಟ ಮಾಡ್ತಾ ಹಾಳಾಗಬೇಡ್ರಿ. ಏನಾಗ್ತದ ಅದರಿಂದ? ನಿಮ್ಮ ಶರೀರ ಹಾಳ, ಹಣ ಹಾಳ, ಎಲ್ಲ ನಿಮ್ಮದು ಅಲ್ಲ. ನಿಮ್ಮ ಪಾಲಕರಿಗೆ ಎಷ್ಟು ತೊಂದರೆ ಆಗ್ತದೆ. ಇದು ಯಾವುದು ಆಗಬಾರ್ದು ಅಂತೇಳಿ ಆ ರಾಮನ ಮಾಸ್ತರ್ ನಿಮ್ಮ ಸಲುವಾಗಿ ಇಷ್ಟು ಕಷ್ಟಪಡಾಕತ್ತಾರ. ಅದನ್ನು ವಿಚಾರ ಮಾಡಿ. ತಿಳಿತಾ? ಬದಲಾಗ್ತಿರಲ್ಲ, ಆಗಬೇಕು. ಏನು ನೋಡ್ರಿ ಪಾಲಕರು, ನೀವೆಲ್ಲರೂ ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಹಂಗಾರೆ ನಾಳೆ ದಿವಸ ಮತ್ತೆ ನಾವು ದೇವಿದು ಮುಂದಿನ ಅಧ್ಯಾಯವನ್ನು ನೋಡ್ಕೊಳ್ಳೋಣ. ಸರಿಯಲ್ಲ? ಬರ್ತಿರಲ್ಲ ಎಲ್ಲರೂ? ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗ. ಈ ನವರಾತ್ರಿ ಪುರಾಣದೊಳಗೆ ನಾವೆಲ್ಲ ಕೂಲಿ ಕಾರ್ಮಿಕರ ಚಟದ ಬಗ್ಗೆ ಮಾತಾಡ್ತೀವಿ. ಅದನ್ನು ಬಿಡಿಸೋದ್ರ ಬಗ್ಗೆ ನಾವು ಈ ಪುರಾಣವನ್ನು ಮಾಡೇವಿ. ಅದರ ಜೊತೆಯಾಗಿ ಸಮಾಜದೊಳಗೆ ಇರ್ತಕ್ಕಂಥ ದೊಡ್ಡವ್ರನ್ನ ಕರೆಸಿ ಇಲ್ಲಿ ಮಾತಾಡ್ಸೋದ್ರಿಂದ ಚಟಗಳ ಮುಕ್ತ, ವ್ಯಸನಗಳ ಮುಕ್ತ ನಮ್ಮ ಕೂಲಿ ಕಾರ್ಮಿಕರು ಆಗ್ತಾರ ಅಂತೇಳಿ ಇವತ್ತಿನ ಮುಖ್ಯ ದಿನದ ಅಂಗವಾಗಿ ನಮ್ಮ ಚನ್ನಬಸಣ್ಣವ್ರು ಬಂದಾರ. ಅವರು ಕೂಡ ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಚನ್ನಬಸಣ್ಣ ಒಂದೆರಡು ಮಾತು ಹೇಳ್ರಿ. ಎಲ್ಲರಿಗೂ ನಮಸ್ಕಾರ. ದೇವನಡೆಗೆ ಕರೆದ ಗುರುವೇ, ನನ್ನ ಜೀವ ದೇವತರುವೆ, ಸಾಮಾನ್ಯರಲ್ಲಿ ಸಾಮಾನ್ಯ, ಮಾನ್ಯರಲ್ಲಿ ಪರಮಾನ್ಯ, ನಿಮ್ಮ ಕೃಪೆಯಿಂದಲೇ ನಾನು ಧನ್ಯ 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 ಅನ್ನುವಂತೆ ಬಹುಶಃ ಇವತ್ತು ಈ ನವರಾತ್ರಿ ಕಾರ್ಯಕ್ರಮಕ್ಕೆ
ಇವತ್ತಿನ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಅನುಗ್ರಹಿಸಿ ನಿಮ್ಮೆಲ್ಲರಿಗೆ ಜ್ಞಾನದಾಸವನ್ನು ಉಣಬಡಿಸಲು ಆಗಮಿಸಿದಂಥ ಪೂಜ್ಯ ಜೀವಿ ಪೂಜ್ಯರಲ್ಲಿ ಶರಣಂದು, ಅದೇ ರೀತಿಯಾಗಿ ಗ್ರಾಮದ ಎಲ್ಲ ಸಮಸ್ತ ತಾಯಂದಿರೇ, ಅಕ್ಕ ತಂಗಿಯರೇ, ನನ್ನ ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಬಹುಶಃ ಈ ಕಾರ್ಯಕ್ರಮದ ಉದ್ದೇಶ ಒಂದಲ್ಲ, ಈ ಕಾರ್ಯಕ್ರಮ ಒಂದೇ. ಏನಂದ್ರೆ ನಿಮ್ಗೆ ಏನು ಅನಿಸ್ತದೆ, ನವರಾತ್ರಿ ಕಾರ್ಯಕ್ರಮ ಒಂದೇ ಅನಿಸ್ತದೆ, ಅದ್ರ ಹಿನ್ನೆಲೆ ದೊಡ್ಡದ. ನಮ್ಮ ರಾಮಣ್ಣ ಮಾಸ್ತರ್ ಗೊತ್ತಿದ್ದಂಗೆ ನಿಮ್ಗೆಲ್ಲ ರಾಮು ಮುಲಿಗೆ ಅನ್ನುವಂಥ ಪರಿಚಯ ಗೊತ್ತದ. ನಮ್ಮ ರಾಮಣ್ಣ ಮಾಸ್ತರ್ ಸರ್ ಅವರು ಇದರ ಉದ್ದೇಶ ಏನಂತಂದ್ರೆ, ಈ ದೇವಿ ಪೂಜೆ ನೆಪದೊಳಗೆ, ಈ ನವರಾತ್ರಿ ಉತ್ಸವದ ನೆನಪದೊಳಗೆ ನಿಮ್ಮೆಲ್ಲರನ್ನು ಸರಿದಾರಿಗೆ ತರುವಂಥ ಒಂದು ಒಳ್ಳೆಯ ಕೆಲಸಕ್ಕೆ ಅವ್ರು ಕೈ ಹಾಕಿದ್ದಾರೆ. ಅಂತಂದರೆ ಕುಡಿತದಿಂದ ಚಟ ಬಿಡಿಸುವಂತಾಗಿರ್ಬೋದು, ನಿಮ್ಮ ಮಕ್ಕಳಿಗೆ ಶಾಲೆಗೆ ಕರೆತಿರುವಂತಾಗಿರ್ಬೋದು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ಅವರ ಬದುಕಿನ ಭಾವನೆಗಳನ್ನು ನೀಗಿಸುವಂಥ ನಿಟ್ಟಿನೊಳಗೆ ಆ ಒಂದು ಮಹತ್ ಸಂಕಲ್ಪವನ್ನು ಹೊಂದ್ಕೊಂಡು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಯಾರ. ಅದ್ರ ಜೊತೆಗೆ ಏನಂತಂದ್ರೆ, ಅಪ್ಪಾರ ಹೇಳ್ರಿ ಮಾತಾಡ್ಬೇಕಾದ್ರೆ, ಮತ್ತೆ ಬರ್ಬೇಕಂದ್ರೆ ಎಂಥ ಮತ್ತೆ ಬರ್ಬೇಕಂದ್ರೆ ಅದನ್ನ ಕುಡ್ದಾಗ ಕಿಮ್ಮತ್ತು ತರುವಂಥ ಮತ್ತೆ ಬರ್ಬೇಕು, ಅಂಥದನ್ನ ಕುಡಿಬೇಕು. ಅಂಥದಂತಂದ್ರೆ ಯಾವ್ದು ಹೇಳ್ರಲ್ಲ ಅಪ್ಪಾರ, ದೇವಿ ಆರಾಧನೆ ಮಾಡಬೇಕು, ಪಾರಾಯಣ ಮಾಡಬೇಕು, ಅಂಥ ಕಿಮ್ಮತ್ತು ನಮಗೆ ತರುವಂಥದ್ದು ಇತ್ತಂದ್ರೆ ಅದು ನಮಗೆ ಜೀವನಕ್ಕೆ ಗೌರವ ತರುವಂತ ಹೇಳಿದೆ ನಿಮಗೆಲ್ಲ. ಹಾಗಾಗಿ ನೀವು ಇರುವಂಥ ಪರಿಸರವನ್ನು ಅಥವಾ ನಮ್ಮ ಸಮಾಜವನ್ನು ಅತ್ಯಂತ ಶುಚಿತ್ವವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಮ್ಮ ಮಕ್ಕಳ ಅಂತಂದ್ರೆ ವಿದ್ಯೆ ಬಾಳ್ನೆ ಬೆಳಕು ಅಂತ ಹೇಳ್ತಾರೆ, ವಿದ್ಯೆ ಬಾಳ್ನೆ ಬೆಳಕು ಅಂತ ಹೇಳ್ತಾರೆ. ಆ ನಿಟ್ಟಿನೊಳಗೆ ನಾವೆಲ್ಲರೂ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು. ಕಳಿಸ್ತೀರಿ ಎಲ್ಲರೂ? ಕಳಿಸ್ತೀರಾ? ಇವತ್ತು ನೀವು ಸಂಕಲ್ಪ ಮಾಡ್ಬೇಕು. ಯಾಕಂತಂದ್ರೆ ಅಪ್ಪರ ಬಂದಾರ, ಅಪ್ಪರ ಸನ್ನಿಧಾನದೊಳಗೆ ನೀವೆಲ್ಲರೂ ಪ್ರಮಾಣ ಮಾಡ್ಬೇಕು. ನಾವು ಇವತ್ತಿಂದ ಕಡ್ಡಾಯವಾಗಿ ನಾವು ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸ್ತೀವಿ ಅನ್ನೋಂಗ. ಆಮ್ಯಾಗ ನಾವು ಕುಡಿಯೋದು ಬಿಡ್ತು ಅಂತ ನೀವು ತಂದ್ಕೊಡ್ರ, ಅಪ್ಪರ ಹೇಳ್ರಲ್ಲ, ಒಂದು ಪ್ರತಿಜ್ಞೆ ಮಾಡಿಸ್ಕೊಂಡಾರ ನಿಮ್ಮ ಕಡೆಯಿಂದ. ಅದಕ್ಕೆ ಎರಡು ಬಗೆಬಾರ್ದ. ಅಂತಂದ್ರೆ ಕಾವ್ಯ ಅಂದರೆ ಅದು ಅರಿವೆ ಅಲ್ಲ, ಬೆಂಕಿ ಅಂತ ಹೇಳ್ತಾರೆ ಕವಿಗಳು. ಅಂದ್ರೆ ಕಾವ್ಯ ಅಂತಂದ್ರೆ ಅದು ಬರೀ ಅರಿವೆಲ್ಲ, ಅದು ಒಂದು ಬೆಂಕಿ. ಹಂಗಾಗಿ ಆ ಬೆಂಕಿ ಸಮಕ್ಷಮ ನೀವು ಏನು ಮಾಡಿರಿ, ಪ್ರಮಾಣ ಮಾಡಿರಿ. ಅದಕ್ಕೆ ನೀವೆಲ್ಲರೂ ಕುಡಿಯೋದನ್ನು ಬಿಡ್ತಿರಲ್ಲ. ಹಾಗಾಗಿ ಇಲ್ಲಿಯವರೆಗೆ ನಾನು ಕರೆಸಿ ಒಂದೆರಡು ಮಾತಾಡೋಕೆ ಅವಕಾಶ ಕೊಟ್ಟಂತ ನಮ್ಮ ರಾಮಣ್ಣ ಮಾಸ್ತರ್ ಅವ್ರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನ ಹೇಳ್ತಾ, ಬಹುಶಃ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯೊಳಗೆ ಸಾಗಲಿ. ಇಲ್ಲಿರುವಂಥ ಎಲ್ಲ ಕರುಬಳ್ಳಿಯ ಸಂಬಂಧ ಹಿಂಗೆ ಇರಲಿ. ಬರುವಂಥ ದಿನಮಾನದಲ್ಲಿ ಭಗವಂತ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. APMC ಕಾರ್ಮಿಕ ಕುಟುಂಬಸ್ಥರಲ್ಲಿ ಒಂದು ಮನವಿ ಏನಂತಂದ್ರೆ, ಇವತ್ತು ರಾಮಣ್ಣ ಮುಲಿಗೆ ಸರ್ ನಮ್ಮನ್ನು ಇಲ್ಲಿ ಕರೆಸಿ ನಮ್ಮ ಮೂಲಕ ನಿಮ್ಗೊಂದು ಎರಡು ಮಾತು ಏನು ಹೇಳ್ಬೇಕು ಅಂತಂದ್ರೆ, ನೀವೆಲ್ಲರೂ ಮಕ್ಕಳನ್ನ ಅವ್ರು ಶಾಲೆಗೆ ಕಳಿಸುವಾಗ ಸ್ವಚ್ಛತೆಯಿಂದ ಕಳಿಸ್ರಿ, ತಲೆ ಬಾಚ್ರಿ. ಇದನ್ನು ಹೇಳಕ್ಕೆ ಅವ್ರು ನಮ್ಮನ್ನು ಕಳಿಸ್ಯಾರ. ಯಾಕಂತಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋದನ್ನು ಭಾಳ ಜನ ಅನ್ಕೊಂಡ್ಬಿಟ್ರ. ಅದು ರಾಮ ಮೂಲಿಗೆ ನಿಮ್ಮ ಒಳ್ಳೆಯದಕ್ಕನ ಇದನ್ನೆಲ್ಲ ಬಡ್ದಾಡಕತ್ತೇವ. ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನ ಚಂದನ ಬಟ್ಟೆ ಹಾಕಿ ತಲೆಯಾಗ ಏನು ಬಿದ್ದದನ್ನು ಒಗೆದು ಸ್ವಚ್ಛ ಮಾಡಿ ಅವನ್ನೆಲ್ಲ ಚಲೋತ್ನಾಗ ಕಳಿಸ್ರಿ. ನವರಾತ್ರಿ ಅಂಗವಾಗಿ ಈ ಮೂಲಕ ನಾವು ಸೇವೆಯೋದು ಯಾಕಂತಂದ್ರೆ ಒಂದು ಅವೇರ್ನೆಸ್ಸನ್ನು, ಅಂದ್ರೆ ಈ ನಿಮ್ಮ ಮನೆ ಸುತ್ತ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು, ನಿಮ್ಮ ಮನೆಯನ್ನು ಸ್ವಚ್ಛ ಮಾಡಿ ಇಟ್ಕೋಬೇಕು, ನಿಮ್ಮ ಮಕ್ಕಳನ್ನು ಸ್ವಚ್ಛ ಮಾಡಿ ಇಟ್ಕೋಬೇಕು. ದಿನ ಅವನ್ನ ಸ್ವಚ್ಛತೆಯಿಂದ ಅವಿಗೆ ಜಳಕ ಗಿಳಕ ಮಾಡಿಸಿ ಸಾಲಿಗೆ ಕಳಿಸ್ಬೇಕು, ತಲೆ ಬಾಚಬೇಕು, ಕೊಬ್ಬರಿ ಎಣ್ಣೆ ಹಾಕಿ ತಲೆ ಬಾಚ್ಕೋಬೇಕು. ನಿಮಗೆ ಕೆಲ್ಸಕ್ಕೆ ನೀವು ಹೋಗಿಬಿಟ್ರೆ ಮಕ್ಕಳು ಹೆಂಗೆಂಗೋ ಬಂದು ಶಾಲೆಗೆ ಇರ್ತಾವೆ. ಹಾಗಾಗಿ ನೀವು ಮಕ್ಕಳನ್ನ ಚೆಂದಾಗ ನೋಡ್ಕೊಂಡ್ರೆ ನಾಳೆ ನಿಮ್ಮ ಜೀವನಕ್ಕೆ ಅವು ಆಸೆ ಆಕ್ಕವ. ಮುಖ್ಯವಾಗಿ ಪಾಲಕರು, ನೀವು ಗಂಡು ಮಕ್ಕಳು ಕುಡಿಯೋದು ಬಿಡ್ರಿ. ಕುಡಿಯೋ ಚಟದಿಂದ ಮಕ್ಕಳು ಹಾಳಾಗ್ತಾವೆ. ನಿಮ್ಮನ್ನು ನೋಡಿ ನಾಳೆ ಮಕ್ಕಳು ಕಲಿತಾವು. ಹಾಗಾಗಿ ನಿಮಗೆ ಹೇಳೋದು ಇದೊಂದಪ್ಪ, ಕುಡಿಯೋದು ಬಿಡ್ರಿ. ನಮ್ಮನ್ನು ಇಲ್ಲಿ ಕರೆಸಿ ಎರಡು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ರಾಮಣ್ಣ ಸರ್ಗೆ ವಂದನೆಗಳನ್ನು ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೀವಿ. ಧನ್ಯವಾದ. ಈ ಕಾರ್ಯಕ್ರಮದ ನಿಮಿತ್ತ ಮಾತಾಡಿದ ಚಂದ್ರಶೇಖರ್ ಅಣ್ಣವರಿಗೆ ನಮಸ್ಕಾರ ತಿಳಿಸುತ್ತಾ, ಈ ಸಮಾರಂಭದ ವಂದನಾರ್ಪಣೆಯನ್ನು ನಮ್ಮ ಪ್ರೀತಿಯ ದುರ್ಗಪ್ಪನವ್ರು ಮಾತಾಡ್ಬೇಕಂತೇಳಿ ಕೇಳ್ಕೊತೀನಿ ಅಣ್ಣ. ಇದುವರೆಗೂ ಈ ನವರಾತ್ರಿ ಅಂಗವಾಗಿ ನಮ್ಮ APMC ಬಸವ ಕಾಲನಿಯಲ್ಲಿ ನಡೆದಿರ್ತಕ್ಕಂಥ ನವರಾತ್ರಿ ಉತ್ಸವ ಅಂಗವಾಗಿ ಪೂಜ್ಯ ಮಹಾಸ್ವಾಮಿಗಳು ಇವತ್ತು ನಮಗೆ ದೇವಿ ಪುರಾಣದ ಮೂಲಕ ಒಳ್ಳೆ ದೇವಿ ಬಗ್ಗೆ, ಅವರ ಆರಾಧನೆ ಬಗ್ಗೆ ಹೆಂಗೆ ಅಂತ ಎಲ್ಲ ಸವಿಸ್ತಾರವಾಗಿ ಸ್ವಾಮಿಗಳು ನಮ್ಗೆ ಆಶೀರ್ವಚನೆ ಮಾಡಿದ್ದಾರೆ. ಆ ಉದ್ದೇಶ ಏನಂದರೆ ನಾವು ಅರ್ಥಕೊಂಡಿವಿ. ಯಾಕಂದ್ರೆ ನಾವು ಕಾರ್ಮಿಕರ ಮಕ್ಕಳು ಕಾರ್ಮಿಕರು ಆಗಬಾರ್ದು, ಅದರಿಂದ ವಿದ್ಯಾ ಸಂಪಾದನೆ ಮಾಡೋಂಥವ್ರು ಭಾಳ ಸೂಕ್ಷ್ಮ ರೀತಿಯಿಂದ ಇರೋದು. ಅದಕ್ಕೆ ನಾನು ಒಬ್ಬ ಕಾರ್ಮಿಕನಾಗಿ ಕೂಡ ನಾನು ಕೆಲವು ಮುಲಿಗೆ ಸರ್, ರಾಮಣ್ಣ ಮಾಸ್ತರ್ ಅವರಿಂದ ಕೆಲವು ಉಪದೇಶಗಳನ್ನ ಕಲಿತು ನಾವು ದುಶ್ಚಟಕ್ಕೆ ಬಲಿಯಾಗಿ ನಮ್ಮ ಮಕ್ಕಳು ಆಗಬಾರ್ದು ಅನ್ನೋ ಉದ್ದೇಶದಿಂದ ನನಗೂ ಕೆಲವು ಜ್ಞಾನ ಸಂಪಾದನೆ ಮಾಡಿಕೊಂಡೆ ಅವರಿಂದ. ಆ ಒಂದು ಉದ್ದೇಶವಾಗಿ ಇವತ್ತು ನಾನು
ನೋಡ್ರಿಪ್ಪ ಗುರುಗಳು ಪೂಜ್ಯ ಸ್ವಾಮಿ ಹೇಳಿದ್ರೆ ನೀವು ಕೂಡ ಚಟಾಗಿ ಬಿಡಬೇಕು. ನಿಮ್ಮ ಬದುಕು ಹಸನಾಗಲಿಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಆದರೂ ನಾವು ನಮ್ಮ ಮನಪ್ರವೃತ್ತಿನ ಬಿಟ್ಟು ನಾವು ಸರಿಯಾದ ಮಾರ್ಗದರ್ಶನ ಮಾಡಬೇಕು. ಒಟ್ಟಾರೆ ನವರಾತ್ರಿ ಉತ್ಸವ ಅಂದರೆ ಏನಂದ್ರೆ 9 ದಿನಗಳ ಕಾಲ ದೇವಿ ಆರಾಧನೆ ಮಾಡೋದ್ರ ಜೊತೆಗೆ ನಮ್ಮಲ್ಲಿರೋ 6 ಅರಿಷಟ್ ವರ್ಗಗಳಂತದಾವು. 6 ಅರಿಷಟ್ ವರ್ಗಗಳಂದ್ರೆ 6 ಶತ್ರುಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ನಮ್ಮಲ್ಲಿ ರಾಕ್ಷಸಗಳದಾರು. ಆ ರಾಕ್ಷಸಗಳನ್ನ ಸಂಹಾರ ಮಾಡೋದಕ್ಕೋಸ್ಕರ ದೇವಿ ಅವತಾರ ಎತ್ತಿದ್ದು. ಅದರ ಭಾಗವಾಗಿ ಸ್ವಾಮಿಗಳು ನಮಗೆಲ್ಲರಿಗೂ ಆಶೀರ್ವಚನ ಮಾಡಿದ್ದು. ಈ ಉದ್ದೇಶವಾಗಿ ನಾವೆಲ್ಲರೂ ನವರಾತ್ರಿ ಅಂಗವಾಗಿ ಇವತ್ತೆಲ್ಲರೂ ಸೇರಿದ್ದೀವಿ. ಎಂತೆಂಥ ಮಹಾನುಭಾವರು ಬಂದಾರ, ಸಾಹಿತಿಗಳು ಬಂದಾರ, ಕಲಾವಿದರು ಬಂದಾರ. ಅವರೆಲ್ಲರೂ ನಮ್ಮ ಕಾಲನಿಗೆ ಬಂದು ನಮ್ಮ ಕಾರ್ಮಿಕರ ಮಕ್ಕಳ ಭವಿಷ್ಯಕ್ಕೆ ಒಂದು ಉಜ್ವಲ ಭವಿಷ್ಯ ನೋಡೋಕ್ಕೋಸ್ಕರ ಎಲ್ಲರನ್ನೂ ಅವ್ರಿಗೆ ಇದು ಮಾಡಿದ್ದಾರೆ. ಅದಕ್ಕೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಪೂಜ್ಯ ಸ್ವಾಮಿಗಳಿಗೆ ಹಾಗೂ ಎಲ್ಲ ಸಾಹಿತಿಗಳಿಗೆ, ಅತಿಥಿಗಳಿಗೆ, ನಮ್ಮ ತಾಯಂದಿರಿಗೆ, ಮಕ್ಕಳಿಗೆ, ಹಾಗೂ ಎಲ್ಲ ಅತಿಥಿಗಳಿಗೆ ನಮ್ಮ ಕಾಲನಿ ಪರವಾಗಿ ತಮಗೆಲ್ಲರಿಗೂ ಶುಭಾಶಯ ಹೇಳ್ತಾ ತಮಗೆ ವಂದನಾರ್ಪಣೆ ಮಾಡ್ತಿದ್ದೀನಿ. ನಮಸ್ಕಾರ.